ಶ್ರೀಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಎಲ್ಲರಿಗೂ ಶುಭ ಮುಂಜಾವು. Offering pranams to Pujya Swamiji, a warm welcome to everyone present here. ಪುಸ್ತಕದಿ ದೊರೆತರಿವು, ಮಸ್ತಕದಿ ತಳೆದ ಮಣಿ, ಚಿತ್ತದಳು ಬೆಳೆದರಿವು, ತಳೆದ ಪುಷ್ಪ. ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. Knowledge absorbed through books is a pearl in a crown, but the life experiences along with knowledge received through other means jointly helps in our overall growth. ಮುಂದಿನ ಕಾರ್ಯಕ್ರಮ ಪ್ರಾರ್ಥನಾ ಗೀತೆ. Now I request Kumari Sushravya to have the prayer song. ದೇವಕಿ ನಂದನ ನಂದ ಕುಮಾರ ವೃಂದಾವನಾಂಜನ ಗೋಕುಲ ಚಂದ್ರ ದೇವಕಿ ನಂದನ ನಂದ ಕುಮಾರ ವೃಂದಾವನಾಂಜನ ಗೋಕುಲ ಚಂದ್ರ ಕಂದ ಪಲಾಶನ ಸುಂದರ ರೂಪ ಕಂದ ಪಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ ದೇವಕಿ ನಂದನ ನಂದ ಕುಮಾರ ಇಂದ್ರಸುತಾವಕ ನಂದಕ ಹಸ್ತ ಚಂದನ ಚರ್ಚಿತ ಸುಂದರಿ ನಾಥ ಇಂದೇವರೋದರ ದಾನಯನ ಮಂದರ ಧಾರ ಗೋವಿಂದ ವಂದೇ ದೇವಕಿ ನಂದನ ನಂದ ಕುಮಾರ ಮತ್ಸ್ಯಕರೋಪಲಯೋಧ ವಿಹಾರಿ ವೇದ ವಿನೇತ್ರ ಚತುರ್ಮುಖ ವಂದ್ಯ ಕೂರ್ಮ ಸ್ವರೂಪಕ ಮಂದರಧಾರಿ ಲೋಕ ವಿಧಾರಕ ದೇವವರೇಯ ದೇವಕಿ ನಂದನ ನಂದ ಕುಮಾರ ವೃಂದಾವನಾಂಜನ ಗೋಕುಲ ಚಂದ್ರ ದೇವಕಿ ನಂದನ ನಂದ ಕುಮಾರ ಸುಕರ ರೂಪಕ ದಾನವ ಶತ್ರು ಭೂಮಿ ವಿದಾರಕ ಯಜ್ಞವರಾಂಗ ದೇವರ ಸಿಂಹ ಹಿರಣ್ಯಕಶತ್ರು ಸರ್ವಭಯಾಂತಕ ದೈವತ ಬಂಧೋ ವಾಮನ ವಾಮನ ಮಾನವೇಶ ದೈತ್ಯ ಕೋಲಾಂತಕ ಕಾರಣಭೂತ ದೇವಕಿ ನಂದನ ನಂದ ಕುಮಾರ ರಾಮ ಭೃಗೋದ್ವಹ ಸೂಜಿತ ದೀಪ್ತಿ ಕ್ಷತ್ರ ಕುಲಾಂತಕ ಶಂಭುವರೇಣ್ಯ ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ ದೇವಕಿ ನಂದನ ಸುಂದರ ರೂಪ ರುಕ್ಮಿಣಿ ವಲ್ಲಭ
वल्लभ पांडव बंधो देवकी नंदन नंद कुमार दैत्य विमोहक नित्य सुकादे देव सुबोधक बुध स्वरूप दुष्ट कोलांतक कल्कि स्वरूप धर्म विवर्धन मूलायुगादे आनंद तीर्थ कृत हरिगाथा पापहरा शोभ नित्य सुखार्थ देवकी नंदन नंद कुमार वृंदावनांजन गोकुल चंद्र देवकी नंदन नंद कुमार देवकी नंदन नंद कुमार देवकी नंदन नंद कुमार. ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಶ್ರೀ ಸತ್ಯನಾರಾಯಣ ಆಚಾರ್ಯರು, ಶ್ರೀ ವೀರನಾರಾಯಣ ಆಚಾರ್ಯರು, ಶ್ರೀಮತಿ ಜ್ಯೋತಿಯವರು ಹಾಗೂ ಶ್ರೀಗಳಾದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥರನ್ನು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಮುಂದಿನ ಕಾರ್ಯಕ್ರಮ ಸ್ವಾಗತ ಭಾಷಣ. Can I please request the welcome speech by Shri Sheshacharya? ಕೃಷ್ಣಂ ಮುಂದೆ ಜಗದ್ಗುರು. ಇವತ್ತು ನಮ್ಮ ಪೂರ್ಣ ಪ್ರಜ್ಞೆ ವಿದ್ಯಾಪೀಠದ ಸಂಕಲ್ಪ ಸಭೆ, ಹಾಗೆ ನಮ್ಮ ಪ್ರಜ್ಞಾ ಗುರುಕುಲದ ಸಂಕಲ್ಪ ಸಭೆಯೂ ಕೂಡ ಇವತ್ತು ಆಗ್ತಾ ಇದೆ. ಪರಮ ಪೂಜ್ಯ ಶ್ರೀಪಾದರು ನಮ್ಮನ್ನ ಅನುಗ್ರಹ ಮಾಡಲಿಕ್ಕೆ ಅಂತ ಬಂದಿದ್ದಾರೆ. ವಿಶೇಷವಾಗಿ ಇಡೀ ದೇಶದಲ್ಲಿ ರಾಮಭಕ್ತಿ ಜಾಗೃತಿ ಆಗ್ಲಿಕ್ಕೆ ಹೇಗೆ ರಾಮನನ್ನ ಪ್ರತಿಷ್ಠಾಪನೆ ಮಾಡಿದಾರೋ ಹಾಗೆ ನಮ್ಮ ಒಂದು ಸಂಸ್ಕೃತಿಯು ಕೂಡ ತುಂಬಾ ದೃಢವಾಗಿ ನಿಲ್ಲಬೇಕು ಅನ್ನುವ ಉದ್ದೇಶದಿಂದ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಶಾಸ್ತ್ರದ ಚಿಂತನೆ, ಎಲ್ಲ ರೀತಿಯಾದ ವಿದ್ಯೆಯು ಕೂಡ ದೊರಿಬೇಕು ಅನ್ನುವ ಮಹೋನ್ನತ ಉದ್ದೇಶದಿಂದ ಗುರುಗಳು ಈ ಗುರುಕುಲವನ್ನು ಆರಂಭ ಮಾಡ್ತಾ ಇದ್ದಾರೆ. ಅಂತಹ ಗುರುಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತಗಳನ್ನ ಸಲ್ಲಿಸ್ತಾ ಇದ್ದೇನೆ. ಗುರುಗಳೇ ಸ್ವಾಗತ. ಹಾಗೆ ನಮ್ಮ ಪೂರ್ಣ ಪ್ರಜ್ಞೆ ವಿದ್ಯಾಪೀಠದ ಪ್ರಾಂಶುಪಾಲರಾದಂತಹ ಸತ್ಯನಾರಾಯಣಾಚಾರ್ಯರು ಆಗಮಿಸಿದ್ದಾರೆ. ವಿಶೇಷವಾಗಿ ನಮಗೆ ಪ್ರತಿಯೊಂದು ಹಂತಗಳಲ್ಲೂ ಕೂಡ ಮಾರ್ಗದರ್ಶನವನ್ನ ಮಾಡುತ್ತಾ ವಿದ್ಯೆಯನ್ನ ಪ್ರೀತಿಸ್ತಾ ಇರುವಂತಹ ವಿಶಿಷ್ಟ ಆಚಾರ್ಯರು ನಮ್ಮ ಗುರುಗಳು. ಇವತ್ತು ಸಮಾಜದಲ್ಲಿ ನೂರಾರು ವ್ಯಕ್ತಿಗಳು ಅವರಿಂದ ಪ್ರಭಾವಿತರಾಗಿ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಅಂತಹ ಆಚಾರ್ಯರು ಕೂಡ ವಿಶೇಷವಾಗಿ ಇಲ್ಲಿಗೆ ಆಗಮಿಸಿ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಆಚಾರ್ಯರುಗಳು ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಹಾಗೆ ನಮ್ಮ ವೀರನಾರಾಯಣಾಚಾರ್ಯರು ಮತ್ತು ಅವರ ಧರ್ಮಪತ್ನಿ ಇಬ್ರು ಕೂಡ ನಮ್ಮ ಕನ್ಯಾ ಗುರುಕುಲಕ್ಕೆ ವಿಶೇಷವಾದ ಮಾರ್ಗದರ್ಶನವನ್ನ ಮಾಡುತ್ತಾ ಕಾಲಕಾಲಕ್ಕೆ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅಂತಹ ವೀರನಾರಾಯಣಾಚಾರ್ಯರಿಗೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಹಾಗೆ ಪ್ರಜ್ಞಾ ಗುರುಕುಲದ ಪ್ರಾಂಶುಪಾಲರಾದಂತಹ ಜ್ಯೋತಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಹಾಗೆ ಇವತ್ತು ಇಲ್ಲಿ ಎಲ್ಲ ಅಧ್ಯಾಪಕಿಯರು, ಅಧ್ಯಾಪಕರು, ಪೋಷಕರು ಎಲ್ಲರೂ ಕೂಡ ಆಗಮಿಸಿದ್ದೀರಾ. ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತಗಳನ್ನ ನಾನು ಕೋರ್ತೇನೆ. ಎಲ್ಲರಿಗೂ ಕೂಡ ಸ್ವಾಗತ. ಹಾಗೆ ಇಲ್ಲಿ ಪಾಠವನ್ನ ಮಾಡ್ಲಿಕ್ಕೆ ಅಂತ ಬಂದಿರುವ ತತ್ವಜ್ಞಾಚಾರ್ಯರು, ಅಕ್ಷಯಾಚಾರ್ಯರು, ಹಾಗೆ ನಮ್ಮ ಸಂಸ್ಕೃತ
ಪಾಠಕ್ಕೆ ಎಲ್ಲ ರೀತಿಯಾದ ಮಾರ್ಗದರ್ಶನವನ್ನ ಮಾಡಲಿಕ್ಕೆ ಅಂತ ಅನಿಲಾಚಾರ್ಯರು ಬಂದಿದ್ದಾರೆ. ಅವ್ರಿಗೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಮತ್ತೆ ದೀಪಿಕಾ ಅವರಾಗಿರ್ಬೋದು, ಮತ್ತೆ ಕೌನ್ಸಿಲರ್ ಆಗಿ ರೇಖಾ ಅಂತ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತಗಳನ್ನ ಸಲ್ಲಿಸ್ತೇನೆ. ಎಲ್ಲರೂ ಕೂಡ ಬಂದಿದ್ದೀರಾ, ತುಂಬಾ ಸಂತೋಷವನ್ನ ನಮಗೆ ಈ ಸಂದರ್ಭದಲ್ಲಿ ಆಗ್ತಾ ಇದೆ. ಹಾಗಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತಗಳು. ಹರೇ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿ. Now we have an introductory note by Sri Anila Acharyaru. देशेनोद्भासितांशां भव्यमनुजमतिं वीक्ष्य विज्ञानशक्तिं शास्त्रव्याख्यां च चित्रां प्रविततशसः प्राश्निकानां प्रसङ्गे यस्य स्तोतुं प्रवृत्ताः प्रवरगुणमयीं प्रस्खलन्त्या स्ववाच प्राज्ञा प्रोद्यत्प्रमोदा प्रचुरभरनमः साश्रुकण्ठा भवन्ति. श्री विश्वेशतीर्थगुरुभ्यो नमः. ಎಲ್ಲ ಹಿರಿಯರಿಗೂ ಮತ್ತು ಸ್ವಾಮಿಗಳಿಗೂ ಪ್ರಣಾಮವನ್ನು ಸಲ್ಲಿಸಿ ಈ ಕನ್ಯಾ ಗುರುಕುಲದ ಉದ್ದೇಶ ಏನು ಅನ್ನೋದನ್ನು ಒಂದು 5 ನಿಮಿಷ ನಾನು ನಿರೂಪಣೆ ಮಾಡ್ತೇನೆ. ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಇವತ್ತಿನ ಸಮಾಜದಲ್ಲಿ ಭಾರತೀಯತೆ ಅನ್ನೋದನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ನಮಗೆ ನಾವೆಲ್ಲರೂ ಕೂಡ ಭಾರತೀಯರು ಎನ್ನುವಂತಹ ಸಂಸ್ಕಾರ ಬಹಳ ಪ್ರಬಲವಾಗಿರಬೇಕು. ಎಷ್ಟರ ಮಟ್ಟಿಗಿರಬೇಕು ಅಂದರೆ, ನನಗೆ ಇರಬೇಕು, ನಾನು ಯಾವ ಪರಿಸರದಲ್ಲಿ ಬದುಕ್ತೇನೆ ಆ ಪರಿಸರದಲ್ಲಿರುವಂತಹ ಮಂದಿಗೂ ಕೂಡ ಅದರ ಪ್ರಭಾವದ ಸ್ಪರ್ಶ ಆಗಬೇಕು, ಅವರೂ ಕೂಡ ಹಾಗೆ ಬದುಕಬೇಕು ಅಂತ ಅನ್ನಿಸ್ಬೇಕು ಅವರಿಗೆ. ಆ ರೀತಿಯಾದಂತಹ ಆ ಬಲಿಷ್ಠವಾದಂತಹ ಒಂದು ಭಾರತೀಯ ಸಂಸ್ಕಾರ ನಮ್ಮಲ್ಲಿ ಇರಬೇಕು. ಈ ಭಾರತೀಯ ಸಂಸ್ಕಾರ ನಮ್ಮಲ್ಲಿ ಜಾಗೃತವಾಗಬೇಕು, ಬೆಳಿಬೇಕು ಅಂತಂದ್ರೆ ಪ್ರಧಾನವಾಗಿ ನಮ್ಮ ಭಾರತದ ಪ್ರಧಾನ ಗ್ರಂಥಗಳು 2: ಮಹಾಭಾರತ, ರಾಮಾಯಣ. ಅದಕ್ಕೂ ಮೂಲವಾದಂತಹ ವೇದಗಳು. ಇವುಗಳ ಅಧ್ಯಯನ ಗಾಢವಾಗಿ ಇದ್ದಷ್ಟು ಕೂಡ ಮನುಷ್ಯನಲ್ಲಿ ಭಾರತೀಯತೆ ಹೆಚ್ಚುತ್ತೆ. ಹೆಚ್ಚಿದಾಗ ಅವನ ಪರಿಸರದಲ್ಲಿ ಭಾರತೀಯತೆ ಜಾಗೃತವಾಗುತ್ತೆ. ಆಗ ಮನುಷ್ಯ ಭಾರತೀಯನಾಗಿ ಬದುಕ್ತಾನೆ ಅನ್ನೋದು ಸಹಜವಾದಂತಹ ಕಲ್ಪನೆ. ಆದರೆ ಒಂದು ಕಾಲಘಟ್ಟದಲ್ಲಿ ಏನಾಯಿತು, ಮೆಕಾಲೆ ತೀರ್ಮಾನ ಮಾಡಿದ, ಈ ಭಾರತೀಯರಲ್ಲಿ ಅವರು ವೇಷದಿಂದ ಭಾರತೀಯರಾಗಿರಬಾರದು, ಆಲೋಚನೆಯಿಂದಲೂ ಅವರು ಭಾರತೀಯರಾಗಿರಬಾರದು, ಕೇವಲ ಭಾರತದ ನೆಲದಲ್ಲಿ ಬದುಕಿರಬೇಕು, ಪೂರ್ಣ ಸಮಗ್ರವಾಗಿ ಅವರು ಪಶ್ಚಿಮ ದೇಶದ ಮನಸ್ಥಿತಿಯನ್ನು ಹೊತ್ತು ಬದುಕಬೇಕು ಅಂತ ಸಂಕಲ್ಪ ಮಾಡಿದ. ಆವಾಗ ಅವನಿಗೆ ಕಂಡದ್ದು 2 ದಾರಿ ಅದಕ್ಕೆ. ಒಂದು, ನಮ್ಮ ಎಲ್ಲ ಫಾದರ್ಸ್ಗಳು ಅಂತ ಏನಿದ್ದಾರೆ ಆ ಮಿಷನರಿಗಳನ್ನ ಇಲ್ಲಿಗೆ ಕರೆಸಿ ಪುರಾಣ ವೇದಗಳನ್ನ ಅಧ್ಯಯನ ಮಾಡಿಸ್ಬೇಕು, ಇಲ್ಲಿರುವ ಹುಳುಕುಗಳನ್ನ ಪಟ್ಟಿ ಮಾಡಿಸ್ಬೇಕು, ಇಲ್ಲಿರುವ ಮಂದಿಗೆ ಅದನ್ನ ತಿಳಿ ಹೇಳಬೇಕು. ನಾವಿಷ್ಟು ಮೂರ್ಖರಾಗಿ ಬದುಕ್ತಿದೀವ ಅಂತ ಅನ್ನಿಸಿ ಸಮಗ್ರ ಭಾರತ ವೇದಾಧ್ಯಯನಗಳನ್ನ ಬದಿಗೊತ್ತಿ ಕೇವಲ ನಾವು ಹೇಳಿದ ಹಾಗೆ ಪಶ್ಚಿಮ ದೇಶದವರ ಹಾಗೆ ಬದುಕಬೇಕು. ಇದೊಂದು ದಾರಿ. ಅಥವಾ ಇನ್ನೊಂದು ದಾರಿ ಇದೆ, ಆದ್ರೆ ಈ ದಾರಿ ಸುಲಭದ ದಾರಿ ಅಲ್ಲ. ಯಾಕೆಂದ್ರೆ ಬಂದು ಅಧ್ಯಯನ ಮಾಡಿ ನಾವು ಪಟ್ಟಿ ಮಾಡುವಷ್ಟರಲ್ಲಿ ದೋಷಗಳೇ ಇಲ್ಲ ಅಂತ ಅನಿಸಿದ್ರೆ ಅವನಿಗೆ ದೊಡ್ಡ ಸಮಸ್ಯೆಯಾಗಿ ಕಾಣಿತು. ಆದ್ರಿಂದಾಗಿ ನಮ್ಮ ದೇಶದ ವಿದ್ವಾಂಸರನ್ನ ಕರೆಸಿ ಈ ಕೆಲಸ ಮಾಡೋದು ಸುಲಭ ಅಲ್ಲ, ಆದ್ರಿಂದ ಇದು ಬೇಡ ಅಂತ ತೀರ್ಮಾನಿಸಿದ. ನಂತರ ಮತ್ತೊಂದು ದಾರಿ ಕಾಣ್ತು ಅವನಿಗೆ. ಏನು ಅಂದ್ರೆ, ಭಾರತದಲ್ಲಿ ಪ್ರತಿಯೊಂದು ಮನೆಯೂ ಕೂಡ ಒಂದೊಂದು ಗುರುಕುಲವಾಗಿತ್ತು. ಪ್ರತ್ಯೇಕ ಒಂದು ಗುರುಕುಲ ಅಂತ ವ್ಯವಸ್ಥೆ ಇರಲಿಲ್ಲ ನಮ್ಮಲ್ಲಿ. ಪ್ರತಿಯೊಂದು ಮನೆಯೂ ಒಂದೊಂದು ಗುರುಕುಲವಾಗಿತ್ತು. ಪ್ರತಿ ಮನೆಯಲ್ಲೂ ಕೂಡ ಶಾಸ್ತ್ರ ವೇದಗಳ ಅಧ್ಯಯನ ನಿರಂತರ ನಡೀತಾ ಇತ್ತು. ಆ ಮನೆಯ ಹಿರಿಯ ತನ್ನ ಕಿರಿಯರಿಗೆ ಪಾಠ ಮಾಡ್ತಿದ್ದ. ಹೀಗೆ ಮುಂದಿನ ಪೀಳಿಗೆಗೆ ಹಿಂದಿನವರು ಆ ವೈದಿಕ ಜ್ಞಾನವನ್ನ ಹಂಚಿ ಹೋಗ್ತಾ ಇದ್ರು. ಈ ಪರಿಕಲ್ಪನೆ ನಮ್ಮಲ್ಲಿ ಇತ್ತು. ಈ ಗುರುಕುಲದ ಕಲ್ಪನೆಯನ್ನು ನಾವು ಕಿತ್ತು ಒಗೆದುವು ಅಂತಾದ್ರೆ ಸಹಜವಾಗಿ ಏನಾಗುತ್ತೆ, ನಮ್ಮಲ್ಲಿ ಭಾರತೀಯತೆ ಕಳೆದು ಹೋಗುತ್ತೆ ಅನ್ನೋದನ್ನ ವಿಚಾರ ಮಾಡಿದ ಮೆಕಾಲೆ. ಆವಾಗ ಅವನು ಶುರು ಮಾಡಿದ್ದೇನು ಅಂದ್ರೆ, ಅಲ್ಪ ಸ್ವಲ್ಪ ಓದಿದವರಿಗೂ ಕೂಡ ಅವನೇನ್ ಮಾಡಿದ, ದೊಡ್ಡ ಹುದ್ದೆಗಳನ್ನ ಕೊಡುವ ವ್ಯವಸ್ಥೆಯನ್ನ ಮಾಡಿದ್ರು ಬ್ರಿಟಿಷರು. ವೈಭವದ ಬದುಕನ್ನ ಕೊಟ್ರು. ಆಳವಾಗಿ ಅಧ್ಯಯನ ಮಾಡಿದವ್ರಿಗೆ ಏನನ್ನಿಸ್ತು, ಭಾರತ ವೇದಾದಿಗಳನ್ನ ಅಧ್ಯಯನ ಮಾಡಿದವರಿಗೆ ಕಣ್ಣಿಗೆ ಕಾಣ್ತಾ ಇತ್ತು, ಅಲ್ಪ ಸ್ವಲ್ಪ ಓದಿದವನು ಇಷ್ಟು ವೈಭವದಲ್ಲಿ ಬದುಕ್ತಾನೆ, ನನಗೆ ವೈಭವದಲ್ಲಿ ಬದುಕಲಿಕ್ಕೆ ಆಗ್ತಿರ್ವಲ್ಲ, ಹಾಗಾಗಿ ಈ ವಿದ್ಯೆ ಬೇಡ ಅನ್ನಿಸ್ಲಿಕ್ಕೆ ಶುರುವಾಯ್ತು. ಮತ್ತು ಮುಂದಿನ ಪೀಳಿಗೆಗೆ ನಮ್ಮ ಹಿರಿಯರು ಕೊಡೋದು ಬೇಡ, ಈ ವಿದ್ಯೆ ಕೊಡೋದು ಬೇಡ ಅನ್ನೋ ಅನ್ನಿಸ್ಲಿಕ್ಕೆ ಅವ್ರಿಗೆ ಶುರುವಾಯಿತು. ಕ್ರಮೇಣ ಗುರುಕುಲ ಪದ್ಧತಿ ನಷ್ಟವಾಯಿತು, ಶಾಲೆ ಪದ್ಧತಿ ಬೆಳೀತು. ಇವತ್ತು ಎಲ್ಲಾ ಕಡೆ ವ್ಯಾಪ್ತವಾಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ, ನಮ್ಮಲ್ಲಿರುವಂತಹ ಯಾವ ತಂದೆ ತಾಯಿಯಂದಿರೂ ಕೂಡ ನಮ್ಮ ಮಕ್ಕಳಿಗೆ ನಾವು ವೇದಾಧ್ಯಯನ ಮಾಡಿಸ್ತೀವಿ. ಗಂಡು ಮಕ್ಕಳಿಗೆ, ನನಗೆ ಹುಟ್ಟಿದ ಹೆಣ್ಮಕ್ಕಳಿಗೆ ನಾನು ಭಾರತವನ್ನು ಅಧ್ಯಯನ ಮಾಡಿಸ್ತೇವೆ ಹೇಳೋಲ್ಲ.
ಯಾರಿಗ್ ಗೊತ್ತಪ್ಪ ಭವಿಷ್ಯ ಇದೆಯೋ ಇಲ್ಲೋ ಹೆದರ್ತಾರೆ. ಯಾವ ಪರಿಸ್ಥಿತಿ ಒಬ್ಬ ವೈದಿಕನು ಕೂಡ ಈ ಮಾತನ್ನು ಹೇಳ್ತಾನೆ. ಇವತ್ತು ನಾವು ನೋಡ್ಬೋದು, ಒಬ್ಬ ವೈದಿಕನು ಕೂಡ ಸ್ಪಷ್ಟವಾಗಿ ಹೇಳ್ತಾನೆ, ನಮಗ್ ಸಾಕು, ನನ್ನ ಮಕ್ಕಳಿಗೆ ಬೇಡ. ಈ ಮಾತು ಸಾಮಾನ್ಯ ಪ್ರತಿಯೊಂದು ಮನೆಯಲ್ಲೂ ಕೂಡ, ಸಂಪ್ರದಾಯಸ್ಥರ ಮನೆಯಲ್ಲೂ ಕೂಡ ಈ ಮಾತು ನಮಗೆ ಕಿವಿಗೆ ಚುಚ್ಚುತ್ತೆ, ಮನಸ್ಸಿಗೆ ಚೂರಿ ಹಾಕಿದ ಹಾಗೆ ನಮಗೆ ನೋವಾಗುತ್ತೆ. ಆದ್ರೆ ಇದು ವಸ್ತುಸ್ಥಿತಿ, ನಾವು ಒಪ್ಕೊಳ್ಬೇಕು. ವೈದಿಕರನ್ನ ನಾವು ಕೇಳಬಹುದು, ಯಾಕೆ ಹೀಗೆ ಮಾಡ್ತಿದ್ದೀರಿ ನೀವು, ಶಾಸ್ತ್ರಾಧ್ಯಯನ ಮಾಡಿದವರು, ನೀವ್ ಯಾಕೆ ಹೀಗೆ ಮಾಡ್ತೀರಿ ಅಂದ್ರೆ ಅವರೊಂದು ಉತ್ತರ ಕೊಡ್ತಾರೆ, ನನಗೆ ಓದಿಸ್ಬೇಕು ಅಂತ ಆಸೆ ಇದೆ, ಆದ್ರೆ ನನ್ನ ಹೆಂಡತಿ ಕೇಳೋಲ್ಲ, ನಾನೇನ್ ಮಾಡ್ಲಿ. ಹಾಗಾದ್ರೆ ತೀರ್ಮಾನಕ್ಕೆ ಒಂದು ವಿಚಾರ ಮಾಡಿ ಒಂದು ತೀರ್ಮಾನಕ್ಕೆ ಬಂದ್ವಿ, ಹೆಣ್ಣು ಮಕ್ಕಳೇ ಒಂದು ವೇಳೆ ಮಹಾಭಾರತವನ್ನು ಇವುಗಳನ್ನು ಅಧ್ಯಯನ ಮಾಡಿ ಶಾಸ್ತ್ರದ ಬಗ್ಗೆ ಕಾಳಜಿಯನ್ನ ಬೆಳೆಸಿಕೊಂಡ್ರೆ ಆವಾಗ ಗಂಡ ಓದಿಸ್ಬೇಕು ಅಂತ ಹೇಳ್ಬೇಕಾಗಿಲ್ಲ, ಅವಳೇ ಗಂಡನಿಗೆ ಹೇಳ್ತಾಳೆ ಓದಿಸ್ಬೇಕು ಅಂತ. ಅವಳು ಹೇಳಿದ್ನು ಅಂತಂದ್ರೆ ಮನೆ ಪರಿಸರ ಸಹಜವಾಗಿ ಬದಲಾಗತ್ತೆ. ಈ ದೃಷ್ಟಿಯಿಂದ ನಮ್ಮಲ್ಲಿ ಭಾರತೀಯತೆ ಮೂಡಬೇಕು ಅಂತಂದ್ರೆ ಗಂಡ್ಮಕ್ಕಳಿಗೆ ಗುರುಕುಲ ತೆರೆದು ಅವರಿಗೆ ವೇದ ವಿದ್ಯಾ ಅಧಿಕಾರವನ್ನ, ವೇದ ವಿದ್ಯೆಯನ್ನು ಕೊಡೋದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಕಳ ಅಧ್ಯಯನ ಹೆಚ್ಚಾದಷ್ಟು ಕೂಡ ಹೆಚ್ಚು ಸೂಕ್ತ, ಭಾರತೀಯತೆ ಉಳಿಯುತ್ತೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದದ್ದು. ಈ ದೃಷ್ಟಿಯಿಂದ ಈ ಕನ್ಯಾ ಗುರುಕುಲ ಆರಂಭ ಆಗ್ತಾ ಇದೆ. ಸ್ಪಷ್ಟವಾಗಿ ಆಚಾರ್ಯರು ಕೂಡ ಗೀತಾ ಭಾಷೆಯಲ್ಲೂ ಕೂಡ ಹೇಳ್ತಾರೆ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂತಂದ್ರೆ, ವೇದ ಅನಧಿಕಾರಿಣಾಂ ಸ್ತ್ರೀ ಶೂದ್ರಾದೀನಾಂ ಧರ್ಮಜ್ಞಾನ ದ್ವಾರ ಮೋಕ್ಷೋ ಭವೇದಿತಿ ಕೃಪಾಳು ಮಹಾಭಾರತ ಸಂಹಿತಾಂ ಅಚೀಕ್ಲಪತ್. ಸ್ತ್ರೀ ಶೂದ್ರಾದಿಗಳಿಗೆ ವೇದ ಅಧ್ಯಯನ ಅಧಿಕಾರ ಇಲ್ಲ, ಹಾಗಾಗಿ ಮಹಾಭಾರತವನ್ನು ಅವರು ಅಧ್ಯಯನ ಮಾಡ್ಲಿ, ಅವರು ಕೂಡ ಜೀವನದಲ್ಲಿ ಎತ್ತರಕ್ಕೆ ಇರಲಿ ಅನ್ನೋ ದೃಷ್ಟಿಯಿಂದ ಸ್ತ್ರೀ ಶೂದ್ರಾದಿಗಳ ಮೇಲಿನ ಕಾರುಣ್ಯದಿಂದ ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿದ್ರು ಅಂತಾರೆ. ಇವತ್ತು ಓದ್ಬೇಕು ಬಿಡ್ಬೇಕು ಅಂತ ಚರ್ಚೆ ನಡೀತಾ ಉಂಟು. ಅಲ್ಲ, ಓದಲೇಬೇಕು, ಇದರ ಬಗ್ಗೆ ಸಂಶಯ ಬೇಡ. ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ಆಚಾರ್ಯರು ಉಲ್ಲೇಖ ಮಾಡ್ತಾರೆ ವೇದವ್ಯಾಸರ ವಾಕ್ಯವನ್ನ, ವೇದಾರ್ಥ ಪರಿಪತ್ತಯೇ ಬ್ರಾಹ್ಮಣಾದೀನಾಂ ಭಾರತಂ. ವೇದಾರ್ಥ ಜ್ಞಾನಕ್ಕೋಸ್ಕರ ಗಂಡಸರು ಭಾರತವನ್ನು ಅಧ್ಯಯನ ಮಾಡಬೇಕು. ಸಯೇವ ವೇದಸ್ತ್ವನ್ಯೇಷಾಂ, ಅದೇ ಮಹಾಭಾರತವೇ ಹೆಣ್ಣು ಮಕ್ಕಳಿಗೆ ವೇದ ತುಲ್ಯ. ನರ್ತೆ ತತ್ ಕಸ್ಯಚಿತ್ ಸುಖಂ. ಭಾರತದ ಅಧ್ಯಯನವನ್ನ ಕೈ ಬಿಟ್ರೆ ಹೆಣ್ಣು ಮಕ್ಕಳು ಸುಖವಾಗಿ ಬದುಕೋಲ್ಲ ಅಂತಾರೆ ವೇದವ್ಯಾಸರ ಮಾತು, ಅವ್ರ ಮಾತು ಸುಳ್ಳಾಗೋಲ್ಲ. ಆದ್ರಿಂದಾಗಿ ಜೀವನದಲ್ಲಿ ಸುಖ ಬೇಕು ಅಂತ ಹೇಳಿ ಲೌಕಿಕ ವಿದ್ಯೆ ಸರ್ಟಿಫಿಕೇಟ್ ಅನ್ನು ಸಂಪಾದನೆ ಮಾಡಿ ಉದ್ಯೋಗದಲ್ಲಿ ನಿಂತರೆ ಸುಖ ಸಿಗಲ್ಲ. ಹೊರತು ವೇದದ ಅಧ್ಯಯನ ಗಂಡು ಮಕ್ಕಳು ಮಾಡಬೇಕು, ಭಾರತದ ಅಧ್ಯಯನವನ್ನ ಹೆಣ್ಮಕ್ಳು ಮಾಡಬೇಕು. ಆದ್ರಿಂದ ಅವಶ್ಯವಾಗಿ ಭಾರತದ ಅಧ್ಯಯನ ಮಾಡಬೇಕು, ಹೆಣ್ಣು ಮಕ್ಕಳಲ್ಲಿ ಭಾರತೀಯತೆ ಹೆಚ್ಚಾಗಬೇಕು, ಮುಂದಿನ ಪೀಳಿಗೆಯಲ್ಲಿ ಶಾಸ್ತ್ರ ಉಳಿಬೇಕು. ಈ ದೃಷ್ಟಿಯಿಂದಾಗಿ ಈ ಗುರುಕುಲ ಆರಂಭ ಆಗ್ತಾ ಇದೆ. ಇದಕ್ಕೆ ಎಲ್ಲರೂ ಕೂಡ ಹಿರಿಯರು ನಿಂತು ಅದನ್ನ ಆಶೀರ್ವಾದ ಮಾಡಿ ನಡೆಸ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನ ಬಿಟ್ಟು ಆ ಭಾರತದ ಅಧ್ಯಯನಕ್ಕೆ ಸಹಕಾರ ಕೊಡಬೇಕು. ಇದು ನಮ್ಮ ಉದ್ದೇಶ. ಈ ಉದ್ದೇಶ ಸ್ವಾಮಿಗಳ ಆಶೀರ್ವಾದದಿಂದ, ಪ್ರಾಣನಾರಾಯಣರ ಅನುಗ್ರಹದಿಂದಾಗಿ ಸಂಪನ್ನ ಆಗಲಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಧಾರ್ಮಿಕ ಶಿಕ್ಷಣ ತಜ್ಞರಾದ ಶ್ರೀ ಅನಿಲಾಚಾರ್ಯರಿಗೆ ಧನ್ಯವಾದಗಳು. ಮುಂದಿನದಾಗಿ ಕನ್ಯಾ ಗುರುಕುಲದ ಬಗ್ಗೆ ಕೆಲವು ಮಾತು ಶ್ರೀಮತಿ ಜ್ಯೋತಿ ಅವರಿಂದ. Now I please request Srimati Jyoti Madam to say a few words about our Gurukulam. ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಗುರುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಯಾಕಂದ್ರೆ ಇಲ್ಲಿ ನಿಂತು ಮಾತಾಡ್ಲಿಕ್ಕೆ ನನ್ನ ಅಧಿಕಾರ ಕೊಟ್ಟಂತವ್ರವರು, ಮತ್ತೆ ಆಲ್ ದ ಡಿಗ್ನಿಟರೀಸ್ ವಾಸ್ ಸಿಟಿಂಗ್ ಆನ್ ದ ಡ್ಯಾಸ್. ನನ್ನ ಹೆಸರು ಜ್ಯೋತಿ ಅಂತ ಹೇಳಿದ್ದಾರೆ, ಬಟ್ ನನ್ನ ಹೆಸರಿಗೆ ತಕ್ಕನಾಗಿ ನಡ್ಕೋಬೇಕು ಅಂತಂದ್ರೆ ಆಚಾರ್ಯ ಹೇಳಿದ್ರಲ್ಲ, ಮನೆಯಲ್ಲಿ ಬೆಳಗಬೇಕು ಅಂತ. ಬೆಳಗಲಿಕ್ಕೆ ಅನುಕೂಲವಾಗಿ ಕಾರಣವಂತ ಮಾಡ್ಕೊಂಡ ಸ್ವಾಮಿಗಳಿಗೆ ನಾನು ಪ್ರಣಾಮ ಮಾಡ್ತಾ ನನ್ನೊಂದೆರಡು ಮಾತುಗಳು ಹೇಳ್ತೀನಿ. ಜೇನ್ ಫೇಬರ್ ಅಂತ ಒಬ್ಬ ಇದ್ದ, ಜೇಮ್ಸ್ ಹೆನರಿ ಫೇಬರ್ ಅಂತ, ಎಂಟಮಾಲಜಿಸ್ಟ್. ಅವನು ಫ್ರಾನ್ಸ್ ದೇಶದ ಎಂಟಮಾಲಜಿಸ್ಟ್ ಅಂದ್ರೆ ಈ ಪಶು ಸಣ್ಣ ಸಣ್ಣ ಕ್ರಿಮಿಕೀಟಗಳ ಅಧ್ಯಯನ ಮಾಡುವಂತವನು. ಅವನು ಒಂದ್ಸತಿ ನೋಡ್ದ, ಈ ಕಂಬಳಿ ಹುಳಗಳೆಲ್ಲಾನು ಒಂದು ಸತ್ತ ತಕ್ಷಣ ಎಲ್ಲ ಸತ್ತು ಹೋಗೋದು. ಯಾಕೆ ಒಂದು ಸತ್ತ ತಕ್ಷಣ ಎಲ್ಲ ಸಾಯ್ತಾ ಇದೆ ಅನ್ನೋದು ಅವನೊಂದು ಕುತೂಹಲಕಾರಿ ಪ್ರಶ್ನೆ ಆಗಿತ್ತು. ಅವನೇನ್ ಮಾಡ್ದ, ಫಸ್ಟ್ ಸತ್ತಂತ ಒಂದು ಇದನ್ನ ಡಿಸೈಡ್ ಮಾಡಿ ನೋಡ್ದ, ಇದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ ಅವನ್ಗೆ. ಆಮೇಲೆ ಏನ್ ಮಾಡ್ದ, ನೋಡೋಣ ನಾನೇ ಇದನ್ನ ಸಾಕಿ ಫಸ್ಟ್ ನೋಡೋಣ ಇದು ಕಾರಣ ಯಾಕೆ ಸಾಯತ್ತೆ ಅಂತ. ಒಂದು 20 ಹುಳಗಳನ್ನ ತಂದ್ಬಿಟ್ಟ, ಕಂಬಳಿ ಹುಳಗಳನ್ನ. ಕಂಬಳಿ ಹುಳ ಗೊತ್ತಲ್ಲ ಎಲ್ಲರಿಗೂ, ಮರದ ಮೇಲೆ ಇರ್ತೀವಲ್ಲ.
ಆ 20 ಹುಳಗಳನ್ನ ಹೆಂಗೆ ಬಿಟ್ರು ಅದ್ರದ್ದು ಒಂದ್ ಏನು ಅಂದ್ರೆ ಒಂದೇ ಲೈನ್ ಅಲ್ಲಿ ಹೋಗ್ತಾ ಇರ್ತದು, ಆ ಒಂದೇ ಲೈನ್ ಅಲ್ಲಿ ಸುತ್ತತ್ತೆ. ಅಂದ್ರೆ ಈಗ ನೀವು ಸರ್ಕಲ್ ಮಾಡ್ಬಿಟ್ರೆ ಸರ್ಕಲ್ ಅಲ್ಲೇ ಸುತ್ತತ್ತೆ, ಸ್ಕ್ವೇರ್ ಮಾಡ್ಬಿಟ್ರೆ ಸ್ಕ್ವೇರ್ ಅಲ್ಲೇ ಸುತ್ತಾ ಇರುತ್ತೆ. ಅದು ಎಲ್ಲೂ ಬದಲಾಯಿಸಲ್ಲ. ಅವನೇನ್ ಮಾಡ್ತಾನೆ, 7 ದಿವಸ ಆದ್ಮೇಲೆ ಬಂದ್ ನೋಡ್ತಾನೆ, ಅವನ್ ಹೇಗೆ ಬಿಟ್ಟಿದ್ನೋ ಅದೇ ತರ ಸುತ್ತಾ ಇದೆ. ಬಹಳ ಬೇರೆ ಸರ್ಕಲ್ಗೆ ಹೋಗಿಲ್ಲ, ಅದು ಯಾವ್ದು ಒಂದು ಆಚೆ ಹೋಗಿಲ್ಲ, ಒಂದು ಒಳಗ್ ಬಂದಿಲ್ಲ. ಎಷ್ಟು ನಂಬರ್ ಇತ್ತು ಅಷ್ಟೇ ನಂಬರ್ ಇತ್ತು. ಅವಾಗ ಅವನು ನೋಡ್ತಾನೆ, 2 ದಿವಸ ಆದ್ಮೇಲೆ ಒಂದು ಹುಳ ಸತ್ತೋಗುತ್ತೆ, ಒಂದು ಕಂಬಳಿ ಹುಳ ಸತ್ತೋಗುತ್ತೆ. ಒಂದು ಸತ್ತ ತಕ್ಷಣ ಎಲ್ಲ ಸಾಯಕ್ ಶುರು ಮಾಡುತ್ತೆ. ಆದರೆ ಆ ಒಂದು ಸತ್ತ ತಕ್ಷಣ ಇವನು ಅನ್ಕೋತಾನೆ, ಮೇ ಬಿ ಬಿಕಾಸ್ ಆಫ್ ಸ್ಟಾರ್ವೇಷನ್, ಅದಕ್ಕೆ ಊಟ ಕೊಟ್ಟಿಲ್ಲ, ಅದಕ್ಕೆ ಸತ್ತಿದೆ, ಮಿಕ್ಕಿದವಾಗ ಊಟ ಕೊಡೋಣ ಅಂತ ಇಡುತ್ತಾನೆ. ಆ ಊಟದ ಕಡೆ ಮಿಕ್ಕಿದ್ ಯಾವ ಕಂಬಳಿ ಹುಳಗಳು ನೋಡಲ್ಲ. ಅವ್ ಏನ್ ಮಾಡತ್ತೆ, ಅವು ಒಬ್ಬ ಸತ್ತಿದ್ ಅದನ್ನೇ ಫಾಲೋ ಮಾಡತ್ತೆ. ಅಂದ್ರೆ ಇವಾಗ ನಾವು ಆ ಅಂಧತ್ವದಲ್ಲೇ ಇದೀವಿ. ಯಾರೋ ಒಬ್ರು ಸ್ಕೂಲ್ಗೆ ಸೇರ್ಸಿದ್ರ, ನಮ್ ಮಗು ಇಂಜಿನಿಯರ್ ಆಗ್ಬೇಕು, ಇಂಜಿನಿಯರ್, ಡಾಕ್ಟರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು. ನಾನ್ ಒಂದು ಪ್ರಶ್ನೆ ಕೇಳ್ತೀನಿ, ನಾನೇ ಇಂಜಿನಿಯರ್ ಆಗಿಲ್ಲ, ನಾನೇ ಡಾಕ್ಟರ್ ಆಗಿಲ್ಲ, ನನ್ನ ಮಗು ಬಗ್ಗೆ ನಾನು ಅಷ್ಟೊಂದು ಒತ್ತಡ ಇರೋದು ತಪ್ಪಲ್ವಾ ಅಂತ ಯಾವತ್ತು ಪ್ರಶ್ನೆನೆ ಮಾಡ್ಕೊಳಲ್ಲ. ಅಂದ್ರೆ ಸ್ಟಿಲ್ ಇನ್ ದಟ್ ಸರ್ಕಂಫರೆನ್ಸ್ ವೇರ್ ಪೀಪಲ್ ವಾಟ್ ಎವರ್ ದೇ ಸೇ ವಿ ಫಾಲೋ ದೆಮ್. ಬೇರೆ ಯಾರು ಹೇಳ್ತಾರೋ ಮಾಡೋದಕ್ಕಿಂತ ಡೂ ವಾಟ್ ಎವರ್ ಯು ಡೂ ಇಟ್ ಅಂತ ಯಾರನ್ನೂ ಬಿಟ್ಟಿಲ್ಲ. ನಮ್ಮ ಪ್ರಜ್ಞಾ ಗುರುಕುಲದಲ್ಲಿ ಸ್ವಾಮಿಗಳು ಹೇಳಿರೋದೇ ಅದು. ಇಟ್ ಈಸ್ ಕಾನ್ಸ್ಟಿಟ್ಯೂಷನ್ ಹೇಳ್ದಂಗೆ ಬೈ ದ ಪೀಪಲ್ ಫಾರ್ ದ ಪೀಪಲ್ ಟು ದ ಪೀಪಲ್ ಅಂದಂಗೆ ಬೈ ದ ವುಮೆನ್ ಫಾರ್ ದ ವುಮೆನ್ ಅಂಡ್ ಟು ದ ವುಮೆನ್. ಈ ಸೊಸೈಟಿಯಲ್ಲಿ ಹೆಣ್ಣು ಮಕ್ಕಳಲ್ಲಿ ನಾವು ಏನೇನು ಮಾಡಬಹುದು ಅಂದ್ರೆ, ನಾನು ಬರೀ ಅಕಾಡೆಮಿಕ್ ಅಲ್ಲೇ ಇರ್ಬೋದು, ಅಕಾಡೆಮಿಕ್ ಸೈಡ್ ಅಲ್ಲಿ ನಾವು ಅವ್ರಿಗೆ ಹೇಗೆ ಹೆಲ್ಪ್ ಮಾಡಬಹುದು, ಅವರು ಸ್ವತಂತ್ರವಾಗಿ ಇನ್ನೊಬ್ಬರಿಗೆ ಹೇಗೆ ಇದ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡೋದೇ ನಮ್ಮ ಮೂಲ ಉದ್ದೇಶ. ದಯವಿಟ್ಟು ತಾವೆಲ್ಲರೂ ಬನ್ನಿ. ಹಾಗೆ ನಿಮಗೆ ಗೊತ್ತಿರುವಂತಹ ಕನ್ಯೆಗಳನ್ನು ಕರ್ಕೊಂಡ್ ಬನ್ನಿ. ಯಾಕಂದ್ರೆ ಇದು ಒಬ್ಬರಿಂದ ಆಗೋದಲ್ಲ, ಇದು ಕಲಿಬೇಕು, ಚೈನ್ ಆಫ್ ಇಟ್. ಎಲ್ಲಾರು ಒಬ್ಬರಿಂದ ಒಬ್ರು. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ನಮಿಸ್ತೀನಿ. ಧನ್ಯವಾದಗಳು. ಕೃಷ್ಣಾರ್ಪಣ. ಧನ್ಯವಾದಗಳು ಶ್ರೀಮತಿ ಜ್ಯೋತಿ ಅವರಿಗೆ. ಈಗ ಗುರುಕುಲದ ಸಮಿತಿ ಸದಸ್ಯರಿಗೆ ಶ್ರೀಗಳವರಿಂದ ಪ್ರಸಾದ ವಿನಿಯೋಗ ಆಗುತ್ತೆ. ಮೊದಲಿಗೆ ಶ್ರೀಮತಿ ಜ್ಯೋತಿ. ಶ್ರೀಮತಿ ಲಿಂಗೇಶ್ವರಿ ಅವರು, ಶ್ರೀಮತಿ ಶಾರದಾ ರಾಘವೇಂದ್ರ ಅವರು, ಶ್ರೀಮತಿ ವೈಷ್ಣವಿ ಇಟ್ಟಿ ಅವರು, ಈಗ ಪರಮ ಪೂಜ್ಯ ಶ್ರೀಗಳವರಿಂದ ಆಶೀರ್ವಚನವನ್ನು. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧ ತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ವಿಷಯ, ಉದ್ದೇಶ ಎಲ್ಲರ ಕಣ್ಣ ಮುಂದೆ ಸ್ಪಷ್ಟವಾಗಿದೆ. ಪ್ರಜ್ಞಾ ಗುರುಕುಲದ ಪ್ರಾರಂಭ. ಆಸ್ಫೋಟಯಂತಿ ಪಿತರಃ ಪ್ರನೃತ್ಯಂತಿ ಪಿತಾಮಹಾಃ ವೈಷ್ಣವೋಸ್ಮತ್ಕುಲೇ ಜಾತ ಸನಃ ಸಂತಾರಯಿಷ್ಯತಿ. ಒಬ್ಬ ಸದ್ವೈಷ್ಣವ ಮಗ ತಮ್ಮ ಸಂತತಿಯಲ್ಲಿ ಹುಟ್ಟಿದ ಅಂತಂದ್ರೆ, ಅಂದ್ರೆ ಹುಟ್ಟಿದ ಮಗು ಸದ್ವೈಷ್ಣವನಾದ ಅಂತಂದ್ರೆ ಆ ಸಂತತಿಯ ಪಿತೃಗಳೆಲ್ಲ ಹುಚ್ಚೆದ್ದು ಕುಣಿತಾರಂತೆ ಸಂತೋಷದಿಂದ. ಒಬ್ಬ ಸದ್ವೈಷ್ಣವ ನಮ್ಮ ಕುಲದಲ್ಲಿ ಹುಟ್ಟಿದ, ನಮ್ಮೆಲ್ಲರೂ ಕೂಡ ಉದ್ಧರಿಸ್ತಾನೆ ಅಂತ ಹೇಳಿಕೊಂಡ್ರು. ಜಗದ್ಗುರುಗಳಾದ ಮಧ್ವಾಚಾರ್ಯರು ಹೇಳ್ತಾರೆ, ಕನ್ಯೋದಿತಾಬತ ಕುಲದ್ವಯ ತಾರಿಣೀತಿ. ಅದೇ ಒಬ್ಬ ಕನ್ಯೆಯನ್ನು ನಾವು ಸದ್ವೈಷ್ಣವಳನ್ನಾಗಿ ಮಾಡಿದೆವು ಅಂತಂದ್ರೆ, ಆಚಾರ್ಯ ಅಂತಾರೆ 2 ಕುಲದ ಪಿತೃಗಳು ಹೀಗೆ ಖುಷಿ ಪಡ್ತಾರೆ, ಸಂತೋಷ ಪಡ್ತಾರೆ. ಕುಲದ್ವಯ ತಾರಿಣೀತಿ. ತಾನು ಹುಟ್ಟಿದ ತವರಿನ ಕುಲ, ತಾನು ಹುಕ್ಕ ಮನೆಯ ಕುಲ, ಎರಡನ್ನು ಕೂಡ ಉದ್ಧಾರ ಮಾಡ್ತಾಳಂತೆ. ಅಂತಹ ಸದ್ವೈಷ್ಣವ ಕನ್ಯೆಯರನ್ನು
ರೂಪಿಸುವ ಗುರುಕುಲದ ಬೇಡಿಕೆ ಅದು ಸಮಾಜದಲ್ಲಿ ಇವತ್ತು ನಿನ್ನೆಯದ್ದಲ್ಲ. ಆದರೆ ಈ ತನಕ ಅದು ವಿಳಂಬ ಆಗಿತ್ತು. ಯಾಕೆ ಅಂತಂದ್ರೆ ಕನ್ಯೆಯರ ಪರಿಪಾಲನೆ ಅದು ಬಹಳ ಕಷ್ಟ ಸಾಧ್ಯವಾದದ್ದು. ಇವತ್ತದು ಸಾಧ್ಯವಾಗ್ತಾ ಇದೆ. ಯಾಕೆ ಅಂತಂದ್ರೆ ಅದರ ಜವಾಬ್ದಾರಿಯನ್ನು ಹೊತ್ತಂತಹ ಒಂದು ಮಾತೃ ಮಂಡಳಿ ಇವತ್ತು ಸಿದ್ಧವಾಗಿದೆ ಅಂತ ಹೇಳಿಕೊಂಡು, ಅದರ ಜವಾಬ್ದಾರಿಯನ್ನು ಹೊತ್ತ ಮಾತೃ ಮಂಡಳಿ ಒಂದು ಯಾವಾಗ ಸಿದ್ಧವಾಯಿತು, ಈ ಕನ್ಯಾ ಗುರುಗಳ ಪ್ರಾರಂಭ ಆಗೋದಕ್ಕೆ ತಡ ಇಲ್ಲ. ಆ ರೀತಿ ನಮ್ಮ ನುಡಿ ಗುರುಗಳು 60-70 ವರ್ಷಗಳ ಕೆಳಗೆ ಹಾಕಿದ ಬೀಜ ಪೂರ್ಣಪ್ರಜ್ಞ ವಿದ್ಯಾಪೀಠ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಸಮಾಜದಲ್ಲಿ ಇವತ್ತು ದೇವಸ್ಥಾನಗಳಲ್ಲಿ ಅರ್ಚಕರು ಬೇಕು, ಪುರೋಹಿತರು ಬೇಕು, ವಿದ್ವಾಂಸರು ಬೇಕು, ಉಪನ್ಯಾಸಕರು ಬೇಕು, ಲೇಖಕರು ಬೇಕು, ಪ್ರವಚನಕಾರರು ಬೇಕು, ಜ್ಯೋತಿಷ್ಕರು ಬೇಕು, ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರು ಬೇಕು, ಯೂನಿವರ್ಸಿಟಿಗಳಲ್ಲಿ ವೈಸ್ ಚಾನ್ಸಲರ್ಸ್ ಕುಲಪತಿಗಳು ಬೇಕು, ಸಮಾಜಕ್ಕೆ ಗುರುಪೀಠಕ್ಕೆ ಅರ್ಹರಾದ ವ್ಯಕ್ತಿಗಳು ಬೇಕು. ಅವರೆಲ್ಲರೂ ಕೂಡ ಕೊಟ್ಟಿದೆ. ಪ್ರಾಯ ಇಂತಹ ಒಂದು ಗುರುಕುಲ ಇಲ್ಲದೆ ಹೋಗಿದ್ದಲ್ಲಿ ಇವತ್ತು ನಾವು ಎಷ್ಟು ಹಿಂದೆ ಉಳಿತಿದ್ವೋ ಅದನ್ನು ಊಹಿಸೋದು ಕಷ್ಟ. ಅಷ್ಟು ಹಿಂದೆ ಹೋಗ್ತಾ ಇದ್ವಿ. ಗುರುಗಳು ದೂರದೃಷ್ಟಿಯಿಂದ ಅವರು ಪಟ್ಟ ಕಷ್ಟ ಅದು ಅಷ್ಟಿಷ್ಟ ಅಲ್ಲ. ಆದ್ರೆ ಯಾರಿಗೋಸ್ಕರ? ತಮಗೋಸ್ಕರ ಅಲ್ಲ, ಈ ಸಮಾಜಕ್ಕೆ ಬೇಕು ಅಂತ ಹೇಳಿಕೊಂಡು ಅಂತಹ ಪ್ರಯತ್ನದಿಂದ ಸ್ಥಾಪಿಸಿದ ಸಂಸ್ಥೆ ಈ ಸಮಾಜದಲ್ಲಿ ಇಷ್ಟು ದೊಡ್ಡ ಬದಲಾವಣೆಗೆ, ಎಷ್ಟು ಯೂನಿವರ್ಸಿಟಿಗಳಲ್ಲಿ ಕುಲಪತಿಗಳು ಇಲ್ಲಿನ ವಿದ್ವಾಂಸರಾದರು, ಎಷ್ಟು ಶಾಲಾ ಕಾಲೇಜುಗಳಲ್ಲಿ ಇಲ್ಲಿನ ವಿದ್ವಾಂಸರು ಅಧ್ಯಾಪಕರಾಗಿದ್ದಾರೆ. ಅದರಂತೆ ಇವತ್ತು ಪುಟ್ಟದಾಗಿ ಕನ್ಯಾ ಗುರುಕುಲ, ಪ್ರಜ್ಞಾ ಗುರುಕುಲ ಅದು ಸ್ಥಾಪಿತವಾಗ್ತಾ ಇದೆ, ಪ್ರಾರಂಭಗೊಳ್ತಾ ಇದೆ. ಇದು ಕೂಡ ಆ ಗುರುಗಳ ಅನುಗ್ರಹದಿಂದ, ಭಗವದ್ ಅನುಗ್ರಹದಿಂದ ಆ ರೀತಿ ಹೆಮ್ಮರವಾಗಿ ಬೆಳೆಯಲಿ. ಇದರಲ್ಲಿ ತೊಡಗಿಸಿಕೊಂಡಿರತಕ್ಕಂತಹ ಎಲ್ಲ ಮಾತೆಯರಿಗೂ ಕೂಡ ಕೃಷ್ಣ ಅನುಗ್ರಹದ ಶ್ರೀರಕ್ಷೆ ನಿರಂತರ ಇರಲಿ. ಆ ಕನ್ಯೆಯರ ಆ ಮೂಲಕ 2 ಕುಲಗಳ ಸಂತತಿ ಅದು ಬೆಳೆಯಲಿ ಅಂತ ಆಶಿಸಿ, ಸಮಾಜದ ಎಲ್ಲ ವರ್ಗದ ಜನರ ಸಹಕಾರ ಕೂಡ ಇದರ ಜೊತೆಗೆ ಇರಲಿ ಅಂತ ಆಶಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ರಾಮಕೃಷ್ಣ ಮಂತ್ರವನ್ನು ಜಪಿಸ್ತೇನೆ, ನೀವು ಕೂಡ ಹಾಗೆ ಅದನ್ನು ಪುನರುಚ್ಚರಿಸಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ, ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆಯೂ ಕೂಡ ಗುರುಗಳು ಬಂದು ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ. ಅವರಿಗೆ ಸಾಷ್ಟಾಂಗ ವಂದನೆಗಳನ್ನು ಮನಸ್ಸ ಸಲ್ಲಿಸ್ತೇವೆ. ನಮ್ಮ ಪ್ರಾಂಶುಪಾಲರಾದಂಥ ಸತ್ಯನಾರಾಯಣಾಚಾರ್ಯರು, ನಮ್ಮ ನಿರ್ದೇಶಕರಾದಂಥ ವೀರನಾರಾಯಣಾಚಾರ್ಯರು ಇದ್ದಾರೆ. ಅವರಿಬ್ಬರು ಒಂದು 5 ನಿಮಿಷ ಮಕ್ಕಳಿಗೆ ಮತ್ತು ಪೋಷಕರಿಗೆ 2 ಹಿತನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೇನೆ. ಪ್ರಜ್ಞಾ ಗುರುಕುಲ ಪ್ರಜ್ಞಾವೃದ್ಧಿಗೋಸ್ಕರ ಸಂಸ್ಥಾಪಿತ. ಭಾರತೀಯತೆಯನ್ನು ಬೆಳೆಸಬೇಕಾದರೆ ಭಾರತ ಓದಬೇಕು ಅನ್ನುವ ಮಾತು ನಮ್ಮ ಅನಿಲಾಚಾರ್ಯರು ಸುಂದರವಾಗಿ ಹೇಳಿದರು. ಮಹಾಭಾರತ ಓದುವುದು ಹೇಗೆ ಅಂತ ಈಗ ಪ್ರಶ್ನೆ. ಭಾರತವನ್ನು ಕನ್ನಡದಲ್ಲಿ ಓದುವವರು ತುಂಬ ಜನ ಇದ್ದಾರೆ.
ಇಂಗ್ಲಿಷ್ನಲ್ಲಿ ಓದುವವರು ಅದಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಆದರೆ ವೇದವ್ಯಾಸರ ಅಭಿಪ್ರಾಯ ನಮಗೆ ಸ್ಪಷ್ಟ ಆಗಬೇಕಾದ್ರೆ ವೇದವ್ಯಾಸರು ಯಾವ ಭಾಷೆಯಲ್ಲಿ ಮಹಾಭಾರತವನ್ನು ಬರೆಸಿದ್ದಾರೋ, ಬರೆಸಿದ್ದಾರೋ ಪ್ರಶ್ನೆ, ಅವರು ಬರೆಸಿದ್ದಾರೋ ಆ ಭಾಷೆಯಲ್ಲಿ ಮಹಾಭಾರತ ಓದಬೇಕು. ಅಂದರೆ ಸಂಸ್ಕೃತ ಕಲಿತು ಮಹಾಭಾರತ ಗೃಹೀತವಾದರೆ ಆಗ ಗೃಹಿಣಿಯರು ನಿಜವಾದ ಗೃಹಿಣಿಯರಾಗ್ತಾರೆ. ಬಾಲ್ಯದಲ್ಲಿ ವಿದ್ಯಾರ್ಥಿನಿಯರಿಗೆ ಸಂಸ್ಕೃತ ಹೇಳಿಕೊಡುವಂಥ ಉದ್ದೇಶ ನಮ್ಮ ಪ್ರಜ್ಞಾ ಗುರುಕುಲಕ್ಕಿದೆ. ಹಾಗಾಗಿ ಪ್ರಜ್ಞಾ ಗುರುಕುಲದ ಹೆಸರು ಪೂರ್ತಿ ಸಂಸ್ಕೃತದ ಹೆಸರು ಪ್ರಜ್ಞಾ ಗುರುಕುಲ. ಪ್ರಜ್ಞಾವೃದ್ಧಿಗೋಸ್ಕರ ಗುರುಗಳ ಸಮುದಾಯ ಅಲ್ಲಿ ಉಂಟು. ಗುರು ಅನ್ನೋ ಶಬ್ದಕ್ಕೆ ಸ್ತ್ರೀಲಿಂಗದಲ್ಲಿ ಗುರುವಿಯಿಂದ ಕರೀಲಿಕ್ಕಿಲ್ಲ. ಹೇಗೆ ಆಚಾರ್ಯ ಆಚಾರ್ಯಾನಿ ಅಂತ ಸ್ತ್ರೀಲಿಂಗದ ಶಬ್ದ ಇದೆಯೋ ಹಾಗೆ ಗುರು ಗುರುವಿ ಅಂತ ಕರೀಲಿಕ್ಕಿಲ್ಲ. ಅದು ನಮ್ಮ ತಾಯಿಯೇ ಮೊದಲ ಗುರು ಅಂತ ಹೇಳುದು, ಅದು ಬಿಟ್ಟು ತಾಯಿಯೇ ಮೊದಲ ಗುರುವಿ ಅಂತ ಹೇಳಲಿಕ್ಕಿಲ್ಲ. ಹಾಗಾಗಿ ಪ್ರಜ್ಞಾ ಗುರುಕುಲ ಅಂತ ಹೇಳಿದ್ರೆ ಪಾಠ ಹೇಳ್ತಕ್ಕಂತಹ ಹಿರಿಯರು ಸಂಸ್ಕೃತವನ್ನು ಹೇಳಿಕೊಡ್ತಾರೆ. ಸಂಸ್ಕೃತ ಕಲಿತ ಅನೇಕ ಮಾತೆಯರು ಈಗ ಇದ್ದಾರೆ ನಮ್ಮ ಸಮುದಾಯದಲ್ಲಿ, ನಮ್ಮ ಸಮಾಜದಲ್ಲಿ. ಅದರ ಜೊತೆಗೆ ನಮ್ಮ ಪೂರ್ಣ ಪ್ರಜ್ಞಾ ವಿದ್ಯಾಪೀಠದ ಹಿರಿಯ ವಿದ್ವಾಂಸರು ಕೂಡ ಅಲ್ಲಿಗೆ ಆಗಮಿಸಿ ಸಂಸ್ಕೃತ ಪಾಠವನ್ನು ಹೇಳುವಂತಹ ವ್ಯವಸ್ಥೆ ಇದೆ. ಅದನ್ನ ಮಕ್ಕಳು ಮಾಡಬೇಕಾದ ಅಥವಾ ಪೋಷಕರು ಮಾಡಿಸಬೇಕಾದ ಮೊದಲ ಕೆಲಸ ಏನು ಅಂತ ಹೇಳಿದರೆ, ಆ ಮಕ್ಕಳಿಗೆ ಹೇಗೆ ಇಂಗ್ಲಿಷು ಕನ್ನಡ ಜೊತೆಗೆ ಗೊತ್ತಾಗ್ತದೋ ಹಾಗೆ ಸಂಸ್ಕೃತವೂ ಕೂಡ ಅವರು ಶುಕ್ಲಾಂಬರ ಧರಂ ಅಂದಾಗ ಅರ್ಥ ಆಗಬೇಕು ಅವರಿಗೆ. ಅವರು ಶುಕ್ಲಾಂ ಬರಬರಧರಂ ಅಂತೆಲ್ಲ ಹೇಳ್ಬಾರ್ದು. ಇದು ಶುಕ್ಲಾಂ ಅಲ್ಲ, ಶುಕ್ಲಾಂಬರ ಬಿಳಿಯಾದ ಅಂಬರ ಬಟ್ಟೆ ಅದನ್ನು ಧರಿಸಿದ್ದು. ಹೀಗೆ ಅರ್ಥ ಆಗ್ತಾ ಹೋದಾಗ ನಾವು ಶ್ಲೋಕಗಳನ್ನು ಸರಿಯಾಗಿ ಹೇಳ್ತೇವೆ. ಇಲ್ಲ ಹೋದ್ರೆ ಹಾಗೆ ಆಗ್ತದೆ. ಅದು ಶ್ರೀನಿ ವಾಸನೆ ಬಾರೋ ಅಂತ ಹೇಳಿದಾಗೆ ಆಗ್ತದೆ. ಅದು ಏನು ವಾಸನೆ ಅಂತಲೇ ಗೊತ್ತಾಗುದಿಲ್ಲ. ಕನ್ನಡ ಬರದೇ ಇದ್ದವರು ಕನ್ನಡ ಹೇಳುವಾಗ ಹಾಗೆ ಹೇಳುವುದಿಲ್ವಾ? ಹಾಗೆ ಸಂಸ್ಕೃತವು ನಾವು ಸರಿಯಾಗಿ ಉಚ್ಚರಿಸಬೇಕಾದ್ರೆ ಸಂಸ್ಕೃತದ ಜ್ಞಾನ ಇದ್ದು ನಾವು ಉಚ್ಚರಿಸಬೇಕಾಗ್ತದೆ. ಆ ದೃಷ್ಟಿಯಿಂದ ಈ ಪ್ರಜ್ಞಾ ಗುರುಕುಲ ಪೂಜ್ಯ ಶ್ರೀಪಾದರ ಆಶೀರ್ವಚನ ದೀಪ ಪ್ರಜ್ವಾಲನೆಯ ಮೂಲಕ ಉದ್ಘಾಟಿತವಾಗಿದೆ. ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರ ಆರಾಧನೆಯ ದಿವಸವೇ ಅದರ ಉದ್ಘಾಟನೆ ಪೂಜ್ಯ ಶ್ರೀಪಾದರು ದೂರ ಸಂಪರ್ಕ ಮಾಧ್ಯಮದ ಮೂಲಕ ಅವತ್ತು ಆ ಪರ್ವಕಾಲದಲ್ಲಿ ನಡೆಸಿದ್ರು. ಇವತ್ತು ಅದಕ್ಕೆ ಇನ್ನಷ್ಟು ಜ್ಯೋತಿಸು ಬರುವುದಕ್ಕೆ ಬೇಕಾದ ಕೆಲಸ ಇವತ್ತು ನಡೆದಿದೆ. ಆದ್ರಿಂದ ಈ ಸಂಸ್ಥೆ ಪೂಜ್ಯ ಶ್ರೀಪಾದರು ಹೇಳಿದ ಹಾಗೆ ಸುಮಾರು 70 ವರ್ಷಗಳ ಹಿಂದೆ ಆರಂಭವಾದ ಪೂರ್ಣಪ್ರಜ್ಞ ವಿದ್ಯಾಪೀಠ 12 ವಿದ್ಯಾರ್ಥಿಗಳಿಂದ ಆರಂಭ ಆಗಿತ್ತು. ಇದು 12 ವಿದ್ಯಾರ್ಥಿನಿಯಿಂದ ಶುರು ಆಗಬೇಕು. ಈಗ 10 ಅಂತಿದೆ, 12 ಆಗ್ತದೆ. ನಮ್ಮ ವಿದ್ಯಾಪೀಠ ಶುರುವಾದದ್ದು 12 ವಿದ್ಯಾರ್ಥಿಗಳಿಂದ, 2 ಅಧ್ಯಾಪಕರಿಂದ. ಹಾಗೀಗ 12 ವಿದ್ಯಾರ್ಥಿನಿಯರಿಂದ 4-5 ಅಧ್ಯಾಪಕರಿಂದ ಆರಂಭ ಆಗುವ ಈ ಸಂಸ್ಥೆ ಇನ್ನು ಕೆಲವು ವರ್ಷಗಳಲ್ಲಿ ಅದರ ವಿಶಾಲ ಆಲದ ಮರದ ವಿಸ್ತಾರ ಅದನ್ನು ನಾವು ಕಾಣಲಿಕ್ಕಿದ್ದೇವೆ. ಅದು ಇನ್ನಷ್ಟು ವೃಕ್ಷಗಳಿಗೆ ಜನನ ಕೊಡಲಿಕ್ಕಿದೆ. ಶಾಖೋಪಶಾಖೆಯಾಗಿ ಬೆಳೆಯುವಂತಹದ್ದಿದೆ. ಬೆಂಗಳೂರಿನ ಒಳಗೆ, ಬೆಂಗಳೂರಿನ ಹೊರಗೆ, ಬೆಂಗಳೂರಿನ ಮೇಲೆ ಎಲ್ಲ ಕಡೆಯಲ್ಲೂ ಪ್ರಜ್ಞಾ ಗುರುಕುಲ ಅದರ ಶಾಖೆಗಳು ವಿಸ್ತರಿಸಲಿ ಅಂತ ಲೋಕೋಪಕಾರಕವಾದ ಕೆಲಸ ನಿರಂತರ ಜಾಸ್ತಿ ಆಗ್ತಾ ಇರಬೇಕು. ಅದಕ್ಕೆ ಬೇಕಾದ ಅನುಗ್ರಹವನ್ನು ಗುರುಶಕ್ತಿ ನಮ್ಮಲ್ಲಿ ತುಂಬಿಸಲಿ ಅಂತ ಹೇಳ್ತಾ 4 ಮಾತುಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ. ಆಚಾರ್ಯರಿಗೆ ಧನ್ಯವಾದಗಳು. ಮುಂದಿನದಾಗಿ ಪೂರ್ಣಪ್ರಜ್ಞಾ ಸಂಶೋಧನಾ ಕೇಂದ್ರದ ನಿರ್ದೇಶಕರಾದಂತಹ ಶ್ರೀ ವೀರನಾರಾಯಣ ಆಚಾರ್ಯರು 1-2 ಮಾತುಗಳಾಡಬೇಕು ಅಂತ ಕೇಳ್ಕೊತೀನಿ. ಹರೇ ಕೃಷ್ಣ. ನಮಸ್ಕಾರಗಳು. ಭಾರತ ದೇಶ ಅದು ಧರ್ಮದ ನಾಡು. ಉಳಿದ ದೇಶಗಳಿಗೂ ನಮ್ಮ ದೇಶಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ ನಾವು ಧರ್ಮದಿಂದ ಇರುವವರು. ಆ ಧರ್ಮ ಯಾವುದು ಅಂತ ತಿಳ್ಕೊಳ್ಬೇಕು, ಧರ್ಮವನ್ನು ನಡೆಸಬೇಕು ಅಂತಂದ್ರೆ ಅದಕ್ಕೆ ಎರಡಕ್ಕೂ ಕೂಡ ಸ್ತ್ರೀಯರ ಪಾತ್ರ ತುಂಬಾ ಮುಖ್ಯವಾಗಿದೆ. ಎಲ್ಲ ಕಡೆಯೂ ಕೂಡ ಧರ್ಮಶಾಸ್ತ್ರಗಳಲ್ಲಿ ಹೇಳಬೇಕಾದ್ರೆ ಆಪಸ್ತಂಭದಲ್ಲಿ ಮತ್ತು ಆಶ್ವಲಾಯನ ಸೂತ್ರಗಳಲ್ಲಿ ಮದುವೆ ಹೆಂಗ್ ಮಾಡಬೇಕು ಅಂತ ಪ್ರಶ್ನೆ ಬಂದ್ರೆ ಕೆಲವು ವಿಧಿಗಳನ್ನ ಹೀಗೆ ಮಾಡ್ರಿ ಅಂತ ಹೇಳಿ ಆಮೇಲೆ ಅಲ್ಲಿ ಮನೆಯವರೆಲ್ಲ ಹೆಂಗಸರು ಏನ್ ಹೇಳ್ತಾರೆ ಅದರ ಪ್ರಕಾರ ಮಾಡ್ರಿ ಅಂತ ಬರೆದು ಬಿಟ್ಟಿದ್ದಾರೆ ಸೂತ್ರಕಾರರೇ. ಯಾಕೆ ಅವರಿಗೆ ಅಷ್ಟು ವಿಶ್ವಾಸ ಇದೆ. ಹೆಂಗಸರು ಆ ಪರಂಪರೆಯನ್ನ, ಆಯಾ ಕುಲ ಪರಂಪರೆಯನ್ನ, ಆಯಾ ದೇಶ ಪರಂಪರೆಯನ್ನ ಚೆನ್ನಾಗಿ ನಡೆಸ್ಕೊಂಡು ಬರ್ತಾರೆ ಅಂತ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಅವರಿಗೆ. ಹೀಗಾಗಿ ಅವರು ಮನೆಯ ಹೆಂಗಸರು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತಾರೋ ಅದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಹೀಗೆ ನಮ್ಮ ದೇಶ ಅಂತ ಅನ್ನೋದು ಅದು ಅಂಧ ಭಕ್ತರ ನಾಡಲ್ಲ, ಇದು ಜ್ಞಾನಿಗಳ ನಾಡು.
ಆ ಹೆಂಗಸರು ಅಂತಂದ್ರೆ ಅವ್ರೇನು ಸುಮ್ಮನೆ ಎಲ್ಲ ಅಜ್ಞಾನಿಗಳು ಹೇಳಿದ್ದನ್ನು ಕೇಳ್ಕೊಂಡಿರುವಂತ ಅಂಥವ್ರಲ್ಲ. ದೊಡ್ಡ ದೊಡ್ಡ ಋಷಿಗಳು ಇದ್ದ ನಾಡು. ನಮ್ಮ ವೇದದಲ್ಲೂ ನಾವು ನೋಡಬೇಕು ಅಂತಂದ್ರೆ ಅನೇಕ ಮಂದಿ ಋಷಿಗಳು, ಋಷಿಕೇಯರು, ಸೂರ್ಯ ಸಾವಿತ್ರಿ, ಆ ಸೂರ್ಯ ಮಂತ್ರಕ್ಕೆ ಸೂರ್ಯ ಸಾವಿತ್ರಿ ಋಷಿಕ ಅಂತ ಹೇಳ್ತಾರೆ. ಅಪಾಲ ಮುಂತಾದ ಅನೇಕ ಮಂದಿ, ಮೈತ್ರೇಯಿ ಮುಂತಾದ ಅನೇಕ ಮಂದಿ ದೊಡ್ಡ ದೊಡ್ಡ ಜ್ಞಾನಿಗಳು ಇದ್ದ ನಾಡು ನಮ್ಮ ದೇಶ. ಹೀಗಾಗಿ ಅವರು ಯಾರಿಗೂ ಕೂಡ ಸಂಸ್ಕೃತ ಜ್ಞಾನ ಇರಲಿಲ್ಲ ಅಂತಲ್ಲ. ಯಾಕೆಂತಂದ್ರೆ ಸಂಸ್ಕೃತ ಜ್ಞಾನ ಇಲ್ಲದೆ ಇರೋ ಕಾಲನೇ ಯಾವತ್ತೂ ಕೂಡ ಇರಲಿಲ್ಲ ನಮ್ಮ ದೇಶದಲ್ಲಿ. ಯಾಕೆಂದ್ರೆ ಸಂಸ್ಕೃತವೇ ಆಡು ನುಡಿಯಾಗಿತ್ತು ಎಲ್ಲರಿಗೂ. ಆದ್ರಿಂದಾಗಿ ಸಂಸ್ಕೃತವನ್ನ ಮಾತಾಡಬೇಕೋ ಬೇಡೋ ಅಂತ ಒಂದು ಪ್ರಶ್ನೆ ನಮಗೆ ಇವತ್ತು 2025ನೇ ಇಸ್ವಿಯಲ್ಲಿ ಬಂದಿದೆ ಅಷ್ಟೇ ಹೊರತು, ಈಗ 5000 ವರ್ಷದ ಹಿಂದೆ ವಸಿಷ್ಠರು ಮತ್ತು ಅವರ ಹೆಂಡತಿ ಅರುಂಧತಿ ಕುತ್ಕೊಂಡಾಗ ಅವರು ಕನ್ನಡದಲ್ಲಿ ಮಾತಾಡಬೇಕು, ಸಂಸ್ಕೃತದಲ್ಲಿ ಮಾತಾಡಬೇಕು ಅಂತ ಬಂದಿರಲಿಲ್ಲ ಯಾರಿಗೂ. ಇದು ಬಹಳ ಮುಖ್ಯವಾದಂತಹ ಅಂಶ. ಲೋಪಾಮುದ್ರೆಯ ಸೂಕ್ತಗಳಿದೆ ಋಗ್ವೇದದಲ್ಲಿ. ನಾವು ವಿಸ್ತಾರವಾಗಿ ಅದಕ್ಕೆ ವ್ಯಾಖ್ಯಾನವನ್ನು ಕೂಡ ಮಾಡಿದ್ದೇನೆ. ಅದು ಲೋಪಾಮುದ್ರೆಯ ಅಧ್ಯಾತ್ಮದ ಅನುಭವ ಅದು ಎಷ್ಟು ಆಳ ಅಂತ ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥಕೊಂಡಿದ್ದೇವೆ. ಅಂತಹ ಮಹನೀಯರು ಸ್ವಯಂ ತಾವು ಮಂತ್ರಗಳನ್ನ ಸಾಕ್ಷಾತ್ಕರಿಸಿಕೊಂಡು ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅಂತಹ ನಮ್ಮ ದೇಶದಲ್ಲಿ ಇವತ್ತು ಯಾವ ಜ್ಞಾನವೂ ಕೂಡ ಇಲ್ಲ. ಕಂಡು ಕಾಲೇಜುಗಳಿಗೆ ಹೋಗೋದು. ನಾನು ಅನೇಕ ಬಾರಿ ನನ್ನ ಹೆಂಡತಿ ಜೊತೆ ವಿಚಾರ ಮಾಡ್ತಿರ್ತೀನಿ, ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯಕ್ಕೆ ಅವಕಾಶ ಇಲ್ಲ. ಮನಸ್ಸಿಗೆ ಬಂದಂಗೆ ಯಾರು ಕೂಡ ಮಾಡೋಂಗಿಲ್ಲ. ಈಗ ನೀವು ಎಲ್ಲ ಹುಟ್ಟಿದ್ರಿ, ಈಗ ಯಾರೋ ಕೂಸುಗಳೆಲ್ಲ ಸಣ್ಣ ಸಣ್ಣ ಹುಡುಗರೆಲ್ಲ ಇದ್ದಾರೆ. ಈಗ ಇವ್ರಿಗೆ ಏನಂತಂದ್ರೆ, ಒಬ್ಬ ಹುಡುಗಿಗೆ ಏನಂತಂದ್ರೆ ಇಂಜಿನಿಯರಿಂಗ್ ಓದಬೇಕಂತ ಅನಿಸ್ತು, ಇನ್ನೊಬ್ಬಳಿಗೆ ಮೆಡಿಸಿನ್ ಓದಬೇಕಂತ ಅನಿಸ್ತು, ಇನ್ನೊಬ್ಬಳಿಗೆ ಲಾಯರ್ ಆಗ್ಬೇಕಂತ ಅನಿಸ್ತು. ಆದ್ರಿಂದಾಗಿ ಅವರಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ಕೆಲವೊಬ್ಬರು ವಾದ. ಅವರು ಸ್ವಾತಂತ್ರ್ಯ ಕೊಡಬಾರದು. ಒಂದಕ್ಕೆ ನೀವು ಸ್ವಾತಂತ್ರ್ಯ ಕೊಟ್ರೆ ಇನ್ಯಾರೋ ನೆಕ್ಸ್ಟ್ ನಿಮಗೆ ಮುಂದೆ ಬಂದು ನಾನು ಸ್ವಲ್ಪ ಪಾಪ್ ಸಿಂಗರ್ ಆಗ್ಬೇಕು ಅಂತ ಮಾಡಿದ್ದೀನಿ ಅಂತಾರೆ. ಇನ್ನೊಬ್ರು ಯಾರೋ ಒಬ್ರು ಬಂದು ನಾವು ಸ್ವಲ್ಪ ಸಿನಿಮಾ ನಟಿ ಆಗ್ಬೇಕು ಅಂತ ಮಾಡಿ ಮಾಡೆಲಿಂಗ್ ಮಾಡಬೇಕು ಅಂತಾರೆ. ಇದು ನಮಗೆ ಸಹ್ಯವೇ ಅಂತ ಅನ್ನೋದನ್ನ ನಾವು ವಿಚಾರ ಮಾಡಬೇಕು. ನಮ್ಮ ಹೆಂಗಸರನ್ನ ನಾವು ಎಷ್ಟು ದುಸ್ಥಿತಿಗೆ ದೂಡಿದ್ದೇವೆ ಅಂತ ಅನ್ನೋದನ್ನ ಗಮನಿಸಬೇಕು. ಆಧುನಿಕ ಮೀಡಿಯಾದಲ್ಲಿ ಅದು ಯಾರ ತಪ್ಪು, ಗಂಡಸರು ತಪ್ಪು ಹೆಂಗಸರು ತಪ್ಪು ಅಂತ ಅನ್ನೋದು ದೊಡ್ಡ ಚರ್ಚನೀಯವಾದ ಅಂಶ. ನಾವು ನೋಡ್ತಕ್ಕಂತಹ ಹೆಂಗಸರ ಮೇಲೆ ಆಗತಕ್ಕಂಥ ಅತ್ಯಾಚಾರಗಳು ಗಂಡಸರು ತಪ್ಪು ಹೆಂಗಸರು ತಪ್ಪು ಅಂತ. ಗಂಡಸರ ತಪ್ಪು ಇದ್ದೇ ಇದೆ, ಅದ್ರಲ್ಲೇನು ಸಂಶಯ ಇಲ್ಲ. ಆದ್ರೆ ಹೆಂಗಸರ ತಪ್ಪು ಕೂಡ ಅಷ್ಟಿದೆ. ದುಡ್ಡಿನ ವ್ಯಾಮೋಹಕ್ಕಾಗಿ ಎಲ್ಲಾ ಕಡೆ ಕಂಡಲ್ಲಿ ಹೋಗಬಾರದು. ಸಿನಿಮಾನ ಫೀಲ್ಡಿಗೆ ಹೋಗಿ ಸಿನಿಮಾದಲ್ಲಿ ಹಂಗಾಯ್ತು ಹಿಂಗಾಯ್ತು 108 ಗಲಾಟೆಗಳನ್ನು ಮಾಡ್ತಕ್ಕಂಥ ಪ್ರಸಂಗ ಇದೆ ಇವತ್ತು. ಹಾಗಾಗಬಾರದು ಅಂತಂದ್ರೆ ನಾವು ಯಾವ್ದಕ್ಕೆ ಹುಟ್ಟಿದೀವಿ, ನಾವು ಏನ್ ಮಾಡ್ಬೇಕು ಅಂತ ಅನ್ನೋ ಜ್ಞಾನ ನಮಗೆ ಚೆನ್ನಾಗಿರ್ಬೇಕು. ಆ ಜ್ಞಾನ ಬರಬೇಕು ಅಂತಂದ್ರೆ ನೀವು ಶಾಸ್ತ್ರಗಳನ್ನು ಓದಬೇಕಷ್ಟೇ ಹೊರತು ಮ್ಯಾಥಮೆಟಿಕ್ಸ್ ಓದಿ ನಾವು ಅಮೆರಿಕಕ್ಕೆ ಹೋಗ್ತೀವಿ, ಕೇಂಬ್ರಿಡ್ಜ್ ಅಲ್ಲಿ ರಿಸರ್ಚ್ ಮಾಡ್ತೀವಿ, ಹಾರ್ವರ್ಡ್ ಅಲ್ಲಿ ಏನಂತಂದ್ರೆ ಹಾರ್ಬೇಕಷ್ಟೇ. ಆಮೇಲೆ ಮತ್ತೆ ಏನು ಬೇರೆ ಪ್ರಯೋಜನವೂ ಇಲ್ಲ. ಯಾಕೆಂತಂದ್ರೆ ನಮ್ಮ ದೇಶದ ಸಂಸ್ಕೃತಿ, ಸಂಸ್ಕಾರ, ಧರ್ಮ, ನಡತೆ, ಆಚರಣೆ, ಉದ್ದೇಶಗಳು ಇವುಗಳನ್ನು ಮರೆತು ಅಮೆರಿಕಕ್ಕೆ ಯಾರು ಹೋಗಿರ್ತಾರೋ ಅವ್ರನ್ನ ಕೇಳ್ರಿ ನೀವು. ಸ್ವಲ್ಪ ನೀವೇನ್ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ, BN ನರಹರಿ ಆಚಾರ್ ಅಂತ ಒಬ್ರು ಇದ್ರು. ಅವರು ತುಂಬಾ ದೊಡ್ಡ ಸೈಂಟಿಸ್ಟ್. ಅವ್ರನ್ನ ಕೇಳಿದ ಕಡೆಗಾಲದಲ್ಲಿ ಅಮೆರಿಕಾದಲ್ಲೇ ಬಹಳ ವರ್ಷ ಪ್ರೊಫೆಸರ್ ಆಗಿ ದೊಡ್ಡ ಹೆಸರು ತೆಗೆದುಕೊಂಡಿರ್ತಕ್ಕಂಥ ಪ್ರೊಫೆಸರ್ ಅವರು. ಸರ್, ಏನು ನೀವು ಮತ್ತೆ ಇಷ್ಟೆಲ್ಲ ಬಹಳ ಕಷ್ಟಪಟ್ಟು ಅಮೆರಿಕಕ್ಕೆ ಹೋಗಿ ಬಂದ್ರಲ್ಲ, ಏನಾಯ್ತು ಅಂತೆಲ್ಲ ಕೇಳಿದೆ ನಾನು. ಸರ್, ಏನ್ ಹೇಳೋಣ ಸರ್, ಏನೋ ನಾವು ಭಾರಿ ಸೈನ್ಸು ಅಂತ ಅನ್ಕೊಂಡು ಭಾರಿ ಏನೋ ಮಣ್ಣು ಹೊರತೀವಿ ಅಂತ ಹೇಳಿ ಅಮೆರಿಕಕ್ಕೆ ಹೋದ್ವಿ, ಬರೀ ಮಣ್ಣು ಹತ್ತದ್ದೇ ಆಯ್ತು ಅಷ್ಟೇ ಹೊರತು ಏನ್ ಪ್ರಯೋಜನವೂ ಬರಲಿಲ್ಲ ಅಂತಂದ್ರು. ಇದೇ ಸ್ಥಿತಿ ಉಳಿದವರಿಗೂ ಕೂಡ ಇದೆ. ಅಮೆರಿಕಾದಲ್ಲಿ ತುಂಬಾ ವೈಭೋಗದ ಉತ್ತುಂಗಕ್ಕೆ ಹೋದ ಅನೇಕ ಮಂದಿ ಭಾರತೀಯರಿಗೆ ಜ್ಞಾನೋದಯವಾಗಿ ಹಿಂದೆ ಬಂದವರು ಎಂದು ಎಷ್ಟೋ ಮಂದಿ, ಅಲ್ಲೇ ಗುಂಡು ಹೊಡ್ಕೊಂಡು ಸತ್ತವರು ಎಷ್ಟೋ ಮಂದಿ. ಅದು ಕೂಡ ನಡೀತಾ ಇದೆ ಇವತ್ತು ಪರಿಸ್ಥಿತಿ. ಆದ್ರಿಂದ ನಾವು ಏನ್ ಮಾಡ್ತೀವಿ ಅಂತ ಅನ್ನೋದ್ರ ಬಗ್ಗೆ ನಾವು ಎಚ್ಚರ ವಹಿಸ್ಬೇಕು. ನಾವು ಅಮೆರಿಕ ಏನೋ ದೂರದಿಂದ ಚೆನ್ನಾಗಿ ಕಾಣಿಸುತ್ತೆ, ಅಮೆರಿಕದ ಎಲ್ಲ ಒಂದು ಜೀವನ ಶೈಲಿಯನ್ನ ಅನುಕರಣೆ ಮಾಡಬೇಕು ಅಂತ ಒಂದು ದುರ್ಬುದ್ಧಿ ಹುಟ್ಟೋದು, ದುರ್ಲಾಲಸೆ ಹುಟ್ಟೋದು ಸುಲಭ.
ಆ ಹುಟ್ಟಿಸ್ಲಿಕ್ಕೆ ಸಾವಿರಾರು ಮಂದಿ ನಿಮಗೆ ಕಾಯ್ತಾ ಇದ್ದಾರೆ. ಆದ್ರೆ ಧರ್ಮದ ಮಾರ್ಗದಲ್ಲಿ ನಡೆಯಬೇಕು. ನಾವು ಭಾರತ ದೇಶಕ್ಕೆ ನಾವು ಆದರ್ಶಪ್ರಾಯರಾಗಿ ನಿಲ್ಲಬೇಕು. ನಮ್ಮ ಭಾರತದ ಎಲ್ಲ ಜನಗಳಿಗೆ ಆದರ್ಶಪ್ರಾಯರಾಗಿ ನಾವು ನಿಲ್ಲಬೇಕು ಅಂತಂದ್ರೆ ಅದಕ್ಕೆ ಉಪಾಯ ಒಂದೇ ಒಂದು, ಅದು ನಿಮ್ಮ ಈ ದೇಶದಲ್ಲಿ ಉಳಿಯಬೇಕು, ಧರ್ಮಾಚರಣೆ ಮಾಡಬೇಕು, ಶಾಸ್ತ್ರಗಳನ್ನು ಓದಬೇಕು, ಸ್ವಯಂ ಶಾಸ್ತ್ರದಲ್ಲಿ ಹೇಳಿದಂತೆ ನಡೆದು ನುಡಿಯಬೇಕು. ಆವಾಗ ನೀವು ನಮ್ಮ ದೇಶದ ಒಂದು ಧರ್ಮದ ಸಂರಕ್ಷಣೆ ಮಾಡಿದಂಗಾಗತ್ತೆ. ಕಲಿಯ ಪ್ರಭಾವವನ್ನ ಸ್ವಲ್ಪ ಮಟ್ಟಿಗೆ ಆದ್ರೂ ನಾವು ತಡೆದಂಗಾಗತ್ತೆ. ಇಲ್ಲದೆ ಇದ್ರೆ ನಾವು ಸರ್ವನಾಶವೇ, ಅದ್ರಲ್ಲೇನು ಸಂಶಯನೇ ಇಲ್ಲ. ನಿಮ್ಗೆ ಯಾರಿಗೂ ಕೂಡ ಸಂಶಯ ಬೇಡ, ಇನಿತೂ ಸಂಶಯ ಬೇಡ ಈ ವಿಷಯದಲ್ಲಿ. ನಾವು ನಮ್ಮ ಶಾಸ್ತ್ರಗಳನ್ನು ಓದದೆ, ನಮ್ಮ ಶಾಸ್ತ್ರಗಳನ್ನು ಅವಗಣನೆ ಮಾಡಿ, ವಿದೇಶೀಯ ವಿಚಾರಧಾರೆಗಳನ್ನ, ವಿದೇಶೀಯ ಒಂದು ಆದರ್ಶಗಳನ್ನು ಇಟ್ಕೊಂಡು ಹೊರಟ್ರೆ ಸರ್ವನಾಶ ನಿಮಗೆ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ನಮ್ಮಲ್ಲಿ ಅಂಥ ಒಂದು ನಮ್ಮಲ್ಲಿ ಅಂತಂದ್ರೆ ನಿಮ್ಮಲ್ಲಿ ಅಂತಲ್ಲ, ನಮ್ಮಲ್ಲಿ ಯುಧಿಷ್ಠಿರ ಏನು ಅಂತಂದ್ರೆ, ಈ ಸಾಯೋಕ್ಕಿಂತ ಮೊದಲು ಭೂಮಿಯನ್ನು ಬಿಟ್ಟು ಹೋಗಬೇಕಾದ್ರೆ ಅಧರ್ಮದ ಪ್ರವೃತ್ತಿ ಆಗಿದೆ ಅಂತ ಅವನು ಗಮನಿಸ್ತಾನ. ಅವನು ಎಲ್ಲ ಕಡೆ ಅಧರ್ಮ ಪ್ರವೃತ್ತಿ ಆಗಿದೆ, ಅದರಿಂದ ನಾವು ಇನ್ನು ಜಾಸ್ತಿ ದಿವಸ ಇಲ್ಲಿರಬಾರ್ದು ಅಂತ. ಬೇರೆ ಕಡೆ ಅಧರ್ಮ ಪ್ರವೃತ್ತಿ ಆಗಿದೆ ಅಂತಲ್ಲ, ತನ್ನಲ್ಲೂ ಕೂಡ ಅಧರ್ಮದ ಪ್ರವೃತ್ತಿಯನ್ನು ನೋಡಿದ ಅಂತಿದೆ ಭಾಗವತದಲ್ಲಿ. ಅಂತಹ ಸ್ಥಿತಿಯಲ್ಲಿ ನಾವು ಇದ್ದೇವೆ. ಆ ಸ್ಥಿತಿಯನ್ನು ನಾವು ತಡೆಗಟ್ಟಬೇಕು ಅಂತ ಒಂದು ದೊಡ್ಡ ಸಾಮೂಹಿಕವಾದ ಪ್ರಯತ್ನ ಬೇಕು. ಆ ಸಾಮೂಹಿಕವಾದ ಪ್ರಯತ್ನದ ಒಂದು ಹೆಜ್ಜೆ ಈ ಕಡೆ, ಒಂದು ಚಕ್ರ ಪೂರ್ಣಪ್ರಜ್ಞ ವಿದ್ಯಾಪೀಠವಾದರೆ ಇನ್ನೊಂದು ಹೆಜ್ಜೆ ನಮ್ಮ ಪ್ರಜ್ಞಾ ಗುರುಕುಲವಾಗಬೇಕು. ಕಾರ್ಯ ತುಂಬಾ ಯಶಸ್ವಿಯಾಗಿ ನಡೆಯುತ್ತೆ. ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಇಚ್ಛೆ 2019ನೇ ಇಸ್ವಿಯಲ್ಲಿ ಅಕ್ಟೋಬರ್ನಲ್ಲಿ ಹರಿದ್ವಾರದಲ್ಲಿ ಶ್ರೀಪಾದಂಗಳವರು ಇದ್ರು. ಅವಾಗ ನನ್ನ ಹೆಂಡತಿ ಹೇಳಿದ್ದು, ಸ್ವಾಮಿ ಹೀಗೆ ಮಾಡಬೇಕು ಅಂತ. ಹೌದು, ಮಾಡಬೇಕು ಅಂತಿದೆ, ನೀವೆಲ್ಲ ನಿಂತ್ಕೊಂಡು ಮಾಡಿ ಅಂತ. ಈಗ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಕೂಡ ಅಲ್ಲಿದ್ರು. ನಮ್ಮ ಸ್ವಾಮಿಗಳ ಮನಸ್ಸಲ್ಲಿ ಯಾವ್ದ್ಯಾವ್ದು ಬಂದಿದೆಯೋ ಅದೆಲ್ಲ ಸತ್ಯ ಆಗಿದೆ, ಚೆನ್ನಾಗಿ ನಡೆಯುತ್ತೆ. ಅವಶ್ಯವಾಗಿ ಈ ಒಂದು ಪ್ರಯತ್ನ ಅದರಲ್ಲಿ ನಾವೆಲ್ಲರೂ ಕೂಡ ಕೈಗೂಡಿಸಿ ತುಂಬಾ ಯಶಸ್ವಿಯಾಗಿ ಮಾಡೋಣ ಅಂತ ನಾನು ಇಷ್ಟನ್ನು ಹೇಳ್ತಾ, ಈ ಕಾರ್ಯವನ್ನ ಆರಂಭಿಸಿದ ಎಲ್ಲ ಮಹನೀಯರಿಗೆ ಪುನಃ ನನ್ನ ಕೃತಜ್ಞತೆಗಳು ಮತ್ತು ಎಲ್ಲರಿಗೂ ಕೂಡ ಒಂದು ಶುಭ ಹಾರೈಕೆಗಳನ್ನು ನಾನು ಸಲ್ಲಿಸಿ ನನ್ನ 2 ಮಾತು ಮುಕ್ತಾಯ ಮಾಡ್ತೀನಿ. ತುಂಬಾ ಹೇಳೋದು ತುಂಬಾ ಇದೆ, ಆಮೇಲೆ ಮತ್ತೆ ಭಾಷಣ ಮಾಡ್ತಾನೆ ಇರೋಣ. ಸದ್ಯಕ್ಕೆ ಇಷ್ಟು ಸಾಕು. ಕೃಷ್ಣಾರ್ಪಣಮಸ್ತು. ಆಚಾರ್ಯರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ವಂದನಾರ್ಪಣೆ ನಂತರ ಇಲ್ಲಿನ ಕರಿಕ್ಯುಲಮ್ ಬಗ್ಗೆ ಅದಕ್ಕೆ ಸಂಬಂಧಪಟ್ಟವ್ರು ಮಾತಾಡಲಿದ್ದಾರೆ. Now we have the vote of thanks by Shri Gurumurti Acharyaru. ಹರೇ ನಮಃ. ನಾನು ವಂದನಾರ್ಪಣೆಯನ್ನು ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನ, ಇಲ್ಲಿ ಸಾಕಷ್ಟು ಪೋಷಕರು ವಿದ್ಯಾರ್ಥಿಗಳು ಇರೋದ್ರಿಂದಾಗಿ ಒಂದು ಜವಾಬ್ದಾರಿಯನ್ನ ನಾವು ನಡೆಸ್ತೇವೆ, ಒಂದು ಜವಾಬ್ದಾರಿಯನ್ನು ನೀವು ನಡೆಸಬೇಕು ಅನ್ನೋ ಒಪ್ಪಂದದ ಮೇಲೆ ವಂದನಾರ್ಪಣೆ ಪ್ರಾರಂಭ ಆಗುತ್ತೆ. ಏನು ಅಂದ್ರೆ, ಇಲ್ಲಿ ಸೇರಿರುವಂತಹ ಎಲ್ಲ ಮಕ್ಕಳನ್ನ ನಮ್ಮ ಮಕ್ಕಳಂತೆ ನೋಡುವಂತಹ ಜವಾಬ್ದಾರಿ ಮೊದಲನೇದಾಗಿ ನಮ್ಮದು. ಮತ್ತು ಅಷ್ಟೇ ನಮ್ಮ ಮಕ್ಕಳಿಗೆ ಯಾವ ಮಟ್ಟದ ಅತ್ಯುತ್ತಮವಾದಂತಹ ವಿದ್ಯೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡ್ತೇವೋ ಆ ಥರದ ವಿದ್ಯೆಯನ್ನ ಇಲ್ಲಿ ಸೇರಿದಂತಹ ಎಲ್ಲ ಮಕ್ಕಳಿಗೂ ಕೂಡ ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ಅದು ಲೌಕಿಕ ವಿದ್ಯೆ ಮತ್ತು ಧಾರ್ಮಿಕ ವಿದ್ಯೆ ಕೂಡ. ಯಾಕೆಂದ್ರೆ ಇವತ್ತು ಲೌಕಿಕ ವಿದ್ಯೆಯ ಜೊತೆಗೆ ಸಮಾಜ ನಡೀತಾ ಇದೆ. ಹಾಗಾಗಿ ಲೌಕಿಕ ವಿದ್ಯೆಯನ್ನು ಬಹಳ ಚೆನ್ನಾಗಿ ಓದ್ಕೊಂಡು ಅವರು ಧಾರ್ಮಿಕರಾಗಿರ್ಬೇಕು. ಆವಾಗ ಉಳಿದ ಪ್ರಪಂಚದಲ್ಲಿಯೂ ಕೂಡ, ಈ ಲೌಕಿಕ ಪ್ರಪಂಚ ಏನಿದೆ ಅಲ್ಲಿಯೂ ಒಬ್ರು ಧಾರ್ಮಿಕರು ಮುಂದಾಳಾಗಿದ್ದಾಗ ಉಳಿದವರು ಕೂಡ ಆ ದಾರಿಯಲ್ಲಿ ಮುಂದೆ ಹೋಗ್ತಾ ಇರ್ತಾರೆ. ಈ ದೃಷ್ಟಿಯಿಂದ ನಮಗೆ ನಮ್ಮ ಇಲ್ಲಿ ಓದಿದವರು ತುಂಬಾ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ಬೇಕು, ತುಂಬಾ ಚೆನ್ನಾಗಿ ಲೌಕಿಕವನ್ನು ಓದಬೇಕು, ಧಾರ್ಮಿಕವಾದಂತಹ ಆಧ್ಯಾತ್ಮ ವಿದ್ಯೆಯು ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು ಅನ್ನೋಂಥ ಉದ್ದೇಶ ಇದೆ. ಇದನ್ನು ನಾವು ಪಟ್ಟು ಹಿಡಿದು ನಮ್ಮ ಮ್ಯಾಕ್ಸಿಮಮ್ ಶ್ರಮದೊಂದಿಗೆ ಅತ್ಯುಚ್ಚವಾದಂತಹ ಶ್ರಮ ವಹಿಸಿ ನಾವು ಇದನ್ನು ನಡೆಸಿಕೊಡ್ತೇವೆ ಅನ್ನುವಂತಹ ಮಾತನ್ನ ನಮ್ಮ ಸಂಸ್ಥೆಯ ಪರವಾಗಿ ನಾವು ಕೊಡ್ತೇವೆ. ಮೂರನೇದಾಗಿ
ಆ ಮಕ್ಕಳ ಭದ್ರತೆ, ಹೆಣ್ಮಕ್ಕಳು ಆದ್ರಿಂದಾಗಿ ಅವರ ಭದ್ರತೆಯನ್ನು ಕೂಡ ಇಲ್ಲಿ ಒಂದು ಅದೇ ಗುರುಗಳು ಈಗಾಗಲೇ ಹೇಳಿದಂತೆ ಒಂದು ಮಾತೃಕೆ ಇರುತ್ತೆ, ಒಂದು ಗುಂಪಿದೆ, ತಾಯಂದಿರಾಗಿ ಒಂದಷ್ಟು ಜನ ಇದ್ದು ಆಗಾಗ ಬಂದು ಅವರನ್ನು ಮಾತಾಡಿಸಿ ಅವರ ಕಷ್ಟ ಸುಖಗಳಿಗೆ ಜೊತೆಯಾಗಿ ಅವರಿಗೆ ಬೇಕಾದಂತಹ ಹೆಣ್ಮಕ್ಕಳಿಗೆ ಬೇಕಾದಂತಹ ಉಪಚಾರಗಳನ್ನು ಮಾಡುವಂತಹದ್ದು, ಹೀಗೆ ಇವೆಲ್ಲವನ್ನು ಮಾಡಿಕೊಂಡು ಒಂದು ಗುಂಪಿದೆ. ಭದ್ರತೆಯ ದೃಷ್ಟಿಯಿಂದಲೂ ಕೂಡ ಪರಿಪೂರ್ಣವಾಗಿರ್ತಕ್ಕಂತಹ ಭದ್ರತೆಯನ್ನು ಒದಗಿಸುವಂತದ್ದು ನಮ್ಮ ಜವಾಬ್ದಾರಿ. ಈ ಮೂರು ನಮ್ಮ ಜವಾಬ್ದಾರಿ ಆದ್ರೆ, ಇದರ ಜೊತೆಗೆ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ಯಾವುದೇ ಸಮಾಜಕ್ಕೆ ಏನೇ ಬೇಕಿದ್ರೆ ಅದನ್ನು ಮೊದಲು ಮಾಡೋದು ಪೇಜಾವರ ಮಠ. ಸಮಾಜಕ್ಕೆ ಏನ್ ಸಮಸ್ಯೆ ಇದೆ, ಇವತ್ತಿಗೆ ಏನ್ ಸುಧಾರಣೆ ಆಗ್ಬೇಕು, ಅದನ್ನು ಮಾಡ್ಲಿಕ್ಕೆ ನಾವು ಮೊದಲು ನಿಲ್ತೇವೆ ಅಂತ ಪೇಜಾವರ ಮಠ ಮೊದಲು ನಿಂತುಕೊಳ್ಳುವಂತಹ ಸ್ವಭಾವದ್ದು. ಹಾಗಾಗಿ ಈ ತರದ ಗುರುಕುಲವನ್ನ ಒಂದು ಮಠ ಮೊಟ್ಟ ಮೊದಲಿಗೆ ಪ್ರಾರಂಭಿಸ್ತಾ ಇದ್ರೆ ಅದು ಪೇಜಾವರ ಮಠ. ಹೆಣ್ಮಕ್ಳಿಗೋಸ್ಕರ ಅಂತ ಮುಂದೊಂದು ದೊಡ್ಡ ಇತಿಹಾಸವಾಗಲಿದೆ. ಇದು ಗೊತ್ತಿರಬೇಕು. ಕಾಶಿ ವಿಶ್ವನಾಥ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿದಂತ ಅಹಲ್ಯಬಾಯಿ ಅವರು ಒಂದು ರಾಜ್ಯದ ರಾಣಿಯಾಗಿದ್ರು. ಅವರು ಒಂದು ವಿದ್ಯಾಲಯವನ್ನು ಪ್ರಾರಂಭಿಸಿದ್ರು ಹೆಣ್ಮಕ್ಳಿಗೋಸ್ಕರ. ಅವತ್ತಿನ ಕಾಲದಲ್ಲಿ ಈ ರೀತಿ ಗುರುಕುಲ ಅನ್ನುವಂಥದ್ದು ಹೆಣ್ಮಕ್ಳಿಗೆ ಬೇಕು ಅಂತ ಪ್ರಾರಂಭಿಸಿದ್ರು. ಅಂತ ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ನಮ್ಮ ಉತ್ತರ ಭಾರತದ ಹಲವಾರು ದೇವಸ್ಥಾನಗಳನ್ನ ಮತ್ತೆ ಜೀರ್ಣೋದ್ಧಾರ ಮಾಡಿ ದೊಡ್ಡ ಹೆಜ್ಜೆಯನ್ನು ಇಟ್ಟವರು. ಅವರು ಇನ್ನೊಂದು ಹೆಜ್ಜೆ ಇಟ್ಟಿದ್ರು, ಈ ಕನ್ಯಾ ಗುರುಕುಲವನ್ನು ಪ್ರಾರಂಭ ಮಾಡಬೇಕು ಅಂತ. ಹಾಗೆ ಅದು ಇವತ್ತಿಗೂ ಕೂಡ ಶಾಲೆಯಾಗಿ ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿಯಾಗಿರ್ತಕ್ಕಂಥ ಅತಿ ದೊಡ್ಡ ಹೆಜ್ಜೆಯನ್ನ ಪೇಜಾವರ ಮಠ ಇವತ್ತು ಇಡ್ತಾ ಇದೆ. ಅದರ ಪ್ರಭಾವವನ್ನು ಮುಂದಿನ ಜನಾಂಗ ಖಂಡಿತವಾಗಿಯೂ ಕೂಡ ಅನುಭವಿಸುತ್ತೆ. ಇದು ಹೀಗೆ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಅದಕ್ಕೆ ಸಮಾಜದ ಬೆಂಬಲ ಅನ್ನುವಂಥದ್ದು ಬೇಕಾಗತ್ತೆ. ಹಾಗಾಗಿ ಪೋಷಕರ ಪಾತ್ರವನ್ನ ನಾವು ಅಪೇಕ್ಷೆ ಪಡ್ತೇವೆ. ಏನು ಪೋಷಕರ ಪಾತ್ರ ಅಂದ್ರೆ, ನಾವು ಮಕ್ಕಳನ್ನು ಸೇರಿಸಿದ್ದೇವೆ, ಇನ್ನ ಅವ್ರ ಜವಾಬ್ದಾರಿ, ಅವ್ರು ಏನ್ ಮಾಡ್ತಾರೋ ಮಾಡ್ಲಿ, ಇದಲ್ಲ. ಇಲ್ಲಿ ಸೇರಿಸಿದ ಮೇಲೂ ಕೂಡ ಪೋಷಕರಿಗೆ ಒಂದಷ್ಟು ಜವಾಬ್ದಾರಿಗಳಿವೆ. ಏನು ಅಂದ್ರೆ, ಈ ಸಂಸ್ಥೆ ಬೆಳವಣಿಗೆಗೆ ನಾನು ಏನಾದ್ರೂ ಒಂದು ಕೊಡುಗೆಯನ್ನ ಕೊಡ್ತೇನೆ. ಪ್ರತಿಯೊಬ್ಬ ಪೋಷಕರಿಂದ ನಾವು ಇದನ್ನ ಅಪೇಕ್ಷೆ ಪಡ್ತೇವೆ. ಇವ್ರು ಇಂಥದ್ದೇ ಮಾಡ್ಬೇಕು, ಇವ್ರು ಅಂಥದ್ದೇ ಮಾಡ್ಬೇಕು ಅಂತ ನಾವು ಹೇಳೋಲ್ಲ. ಈ ದೊಡ್ಡ ಸಂಸ್ಥೆ ನಡಿಬೇಕು ಅಂದ್ರೆ ಬೇರೆ ಬೇರೆ ರೀತಿಯ ಪಾತ್ರಗಳು ಬೇಕು. ಅಲ್ಲಿ ಅಧ್ಯಾಪಕರು ಬೇಕಾಗಿರ್ಬಹುದು. ಯಾವತ್ತೋ ಒಂದ್ ದಿವಸ ಬಂದು ಹೆಣ್ಣು ಮಕ್ಕಳು ಅವರಿಗೆ ವಾರಕ್ಕೊಂದ್ಸರ್ತಿ ತಲೆ ಸ್ನಾನ ಮಾಡಿಸ್ಲೇಬೇಕು ನಾವು. ಹಾಗಾಗಿ ಅಂತಹ ಪಾತ್ರವನ್ನು ಯಾರೋ ಒಬ್ರು ಪೋಷಕರು ಬಂದು ನಾನು ಈ ಜವಾಬ್ದಾರಿಯನ್ನು ವಹಿಸ್ಕೊಳ್ತೇನೆ ಅಂತ ಇದು ಯಾವುದೇ ಆಗಿರಬಹುದು. ಅವ್ರು ಮಾಡುವಂತಹ ಪ್ರತಿಯೊಂದು ಆತ್ಮೀಯವಾದಂತಹ ಕೆಲಸಗಳು ತುಂಬಾ ದೊಡ್ಡದಾಗಿರುತ್ತೆ, ತುಂಬಾ ದೊಡ್ಡ ಬೆಲೆ ಆಗದೇ ಇರತಕ್ಕಂತಹ ವಿಷಯ ಆಗಿರುತ್ತೆ. ಹಾಗಾಗಿ ಆ ಪೋಷಕರು ಯಾವುದೇ ರೀತಿಯಾಗಿ ನಮಗೆ ಸಂಸ್ಥೆ ನಡಿಬೇಕು ಅಂತಂದ್ರೆ ಆರ್ಥಿಕವಾದಂತಹ ಸಹಾಯ ಬೇಕಾಗ್ಬೋದು. ಯಾರೋ ನಾವೇ ಕೊಡಬೇಕು ಅಂತಿಲ್ಲ, ಯಾರೋ ಅನುಕೂಲಸ್ಥರಿದ್ದಾರೆ, ಒಳ್ಳೆ ಮನೋಭಾವದವರಿದ್ದಾರೆ, ಅವ್ರಿಗೆ ಹೇಳಿ ಸಂಸ್ಥೆ ಕೊಡಿಸುವಂತದ್ದಾಗಿರ್ಬಹುದು, ಪಾಠ ಮಾಡುವಂತದ್ದಾಗಿರ್ಬಹುದು, ಅವರ ಕ್ಷೇಮಕ್ಕೋಸ್ಕರ ಚಿಂತನೆ ಮಾಡೋದು. ನಾನು ಎಲ್ಲೇ ಕೂತಿರ್ಲಿ ಈ ಗುರುಕುಲ ಬೆಳಿಲಿಕ್ಕೆ ನಾನು ಯಾವ ರೀತಿ ಸಹಾಯ ಮಾಡಬಹುದು ಅನ್ನುವಂಥ ಚಿಂತನೆಯನ್ನ ನಾವು ಪೋಷಕರಿಂದ ಅವಶ್ಯವಾಗಿ ಅಪೇಕ್ಷೆ ಪಡ್ತೇವೆ. ಇದನ್ನ ಖಂಡಿತವಾಗಿ ನಡೆಸ್ಕೊಡ್ಬೇಕು ಅಂತ ನಮ್ಮ ಮಾತನ್ನ ನಾವು ನಡೆಸ್ಕೊಡ್ತೇವೆ. ಪೋಷಕರು ಅವ್ರ ಜವಾಬ್ದಾರಿಯನ್ನು ಅವ್ರು ನಡೆಸ್ಕೊಡ್ಬೇಕು. ಹಾಗಾಗಿ ಈ ಮಾತನ್ನ ಪೋಷಕರಿಂದ ಮಾತು ತೆಗೆದುಕೊಂಡು ಈಗ ವಂದನಾರ್ಪಣೆಗೆ ನಾವು ಕಾಲಿಡೋದಾದ್ರೆ, ಈ ಎಲ್ಲ ಒತ್ತಡದ ಜೊತೆಗೆ ಸ್ವಾಮಿಗಳು ಇವಾಗ ಚೆನ್ನೈಗೆ ಹೋಗ್ಬೇಕಾಗಿದೆ, ಇನ್ನೊಂದು ಕಾರ್ಯಕ್ರಮ ಮುಗಿಸಿ ಹೋಗುವವರು. ಈಗ 2 ಕಾರ್ಯಕ್ರಮ ಮುಗಿಸಿ ಇಲ್ಲಿಗೆ ಬಂದಿದ್ರು. ಅವರು ಊಟ ತಿಂಡಿ ಯಾವಾಗ ಮಾಡ್ತಾರೋ, ಯಾವಾಗ ವಿಶ್ರಾಂತಿ ಮಾಡ್ತಾರೋ ಗೊತ್ತಿಲ್ಲ. ಈ ಎಲ್ಲ ಒತ್ತಡಗಳ ಜೊತೆಗೆ ನಮ್ಮಲ್ಲಿಗೆ ಬಂದು ಒಂದು ಆಶೀರ್ವಾದವನ್ನು ಮಾಡಿ ಮಕ್ಕಳಿಗೆ ಮಂತ್ರೋಪದೇಶವನ್ನ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ನಮನಗಳನ್ನ ಮನಸಾ ಸಲ್ಲಿಸ್ತೇನೆ. ಈಗಾಗಲೇ ಹೇಳಿದೆ, ಪೋಷಕರು ಅಂತ ಹೇಳಿದಂತೆ ನಮ್ಮ ಸಮಾಜ ಎಷ್ಟು ಚೆನ್ನಾಗಿ ಇದಕ್ಕೆ ಪ್ರತಿಕ್ರಿಯಿಸುತ್ತೆ ಅಂದ್ರೆ, ನಿನ್ನೆ ಇಲ್ಲಿಗೆ ಬೇಕಾದಂತಹ ವಸ್ತುಗಳನ್ನು ತಗೊಂಡ್ಬರ್ಬೇಕು ಅಂತ ನನ್ನೊಬ್ರು ಮೆಟ್ರೋ ಇದಿದೆ, ದೊಡ್ಡ ಅಂಗಡಿ ಇದೆ, ಅಲ್ಲಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ನಾನು ಬೇಕು ಅಂದಿದ್ರಕ್ಕಿಂತ ಬೇಡ ಅಂದಿದ್ದೆ ಜಾಸ್ತಿ. ಆಚಾರ್ಯ ಇದನ್ನ ತಗೊಳ್ಳಿ, ಆಚಾರ್ಯ ಇದನ್ನ ತಗೊಳ್ಳಿ, ಬೇಡ ನಮಗದು ಬೇಡ ಅಂತ. ಹಾಗೆ ಅಂದ್ರೆ ನಿಮ್ಗೆ ಏನೇನ್ ಬೇಕು ಅವೆಲ್ಲ ಮಕ್ಕಳಿಗೆ ಬೇಕಾಗುವಂತಹದ್ದು ಎಲ್ಲವನ್ನು ನಾವು ಕೊಡಿಸ್ತೇವೆ ಅಂತ ಈ ತರ ಮುಂದೆ ಬರುವಂತವ್ರಿದ್ದಾರೆ. ನಮ್ಮ ಕೇಕೊಟ್ರಂತೂ ಅವತ್ತಿಂದ ಹೇಳ್ತಾ ಇದ್ದಾರೆ, ಆಚಾರ್ಯ ಏನಾಗ್ಬೇಕು ನಮ್ಮಿಂದ ಅದನ್ನ ಹೇಳಿ ನಾವು ಮಾಡ್ತೇವೆ ಅಂತ. ಹೀಗೆ ಇಲ್ಲೊಬ್ರು ಬಂದಿದ್ದಾರೆ, ಅವರ ತಾಯಿಯವರು ಇತ್ತೀಚೆಗಷ್ಟೇ ತೀರ್ಕೊಂಡ್ರು. ಅವ್ರ ತಾಯಿಯ ಆಭರಣ, ಮಾಂಗಲ್ಯ ಇತ್ಯಾದಿಗಳು ಏನಿತ್ತು ಅದೆಲ್ಲವನ್ನು ಮಾರಿ ಆ ಹಣವನ್ನ ಗುರುಕುಲಕ್ಕೆ ಕೊಟ್ಟಿದ್ದಾರೆ.
ಅಂದ್ರೆ ಅವ್ರ ತಾಯಿಯನ್ನ ಈ ಮಕ್ಕಳಲ್ಲಿ ಅವ್ರು ನೋಡುವವರಿದ್ದಾರೆ. ಹೀಗೆ ತುಂಬಾ ಜನಕ್ಕೆ ನಾನು ಕೃತಜ್ಞತೆ ಸಲ್ಲಿಸಬೇಕಾಗಿದೆ. ಯಾರೋ ಒಬ್ರು ಹೇಳಿದ್ರು ಮಕ್ಕಳು ಬಟ್ಟೆ ಹಾಕೊಳ್ಳಿಕ್ಕಾಗೋಲ್ಲ, ಹಾಗಾಗಿ ಅವರಿಗೊಂದು ವಾಷಿಂಗ್ ಮಿಷಿನ್ ಕೊಡಿಸ್ತೇನೆ ಅಂತ ಒಬ್ರು ವಾಷಿಂಗ್ ಮಿಷಿನ್ ಕೊಡಿಸಿದ್ರು. ಇನ್ನೊಬ್ರು ನನ್ನ ಕೈಯಲ್ಲಿ ಹೆಚ್ಚಿಗೆ ಏನಾಗೋಲ್ಲ, ಚೆನ್ನಾಗಿ ವೈಶಾಖ ಮಾಸ ಇದೆ, ಫ್ಯಾನ್ ಕೊಡಿಸ್ತೇನೆ ಅಂತ ಒಬ್ರು ಫ್ಯಾನ್ ಕೊಡಿಸಿದ್ರು. ಹೀಗೆ ಒಟ್ಟಾರೆಯಾಗಿ ಈ ಸಂಸ್ಥೆ ಸಮಾಜದಿಂದ ನಡೀಬೇಕಾಗಿದೆ. ನನ್ನ ಸ್ಥಾನ ಏನು, ನನಗೇನ್ ಗೌರವ ಕೊಟ್ಟರು, ನನಗೇನ್ ಪಡಿತೇನೆ ಅನ್ನೋದಕ್ಕಿಂತ ನಾನು ಏನ್ ಕೊಡ್ತೇನೆ ಅನ್ನುವಂಥದ್ದನ್ನು ವಿಚಾರ ಮಾಡಿದ್ರೆ ಮನುಷ್ಯ ಬಹಳ ಸುಖವಾಗಿರಬಲ್ಲ. ತನ್ನ ಸುತ್ತಲಿನ ಸಮಾಜವನ್ನು ಕೂಡ ಬಹಳ ಸುಖವಾಗಿ ನೋಡ್ಕೊಂಡು ಹೋಗಬಲ್ಲ ಅನ್ನುವಂಥದ್ದನ್ನ ಇದು ಪೇಜಾವರ ಮಠ ನಡೆದು ಬಂದಂತಹ ದಾರಿ ಈ ಮುಂದೆಯೂ ಕೂಡ ಆ ಥರದಲ್ಲಿ ನಡ್ಕೊಂಡು ಹೋಗುತ್ತೆ. ಹಾಗಾಗಿ ಈ ತರದ ಪೋಷಕರು ಇನ್ನೊಂದು ರೀತಿ, ತಂದೆ ತಾಯಿಗಳಾಗಿ ಮಕ್ಕಳನ್ನ ತಂದು ಕೊಡುವಂತಹ ಪೋಷಕರು ಒಂದಾದ್ರೆ, ಅವರ ನಿತ್ಯದ ಎಲ್ಲವನ್ನು ನೋಡ್ಕೊಂಡು ಹೋಗುವಂತಹ ಪೋಷಕರು ಇನ್ನೊಬ್ರು ಅಮೆರಿಕದಲ್ಲಿದ್ದಾರೆ. ಅವರು ಒಂದು ಮಗುವಿನ ಪ್ರತಿ ತಿಂಗಳ ಖರ್ಚನ್ನ ನಾನು ನೋಡ್ಕೊಳ್ತೇನೆ ಅಂತ ಹೇಳಿದ್ದಾರೆ. ಹೀಗೆ ಸಮಾಜ ನಡೆಸಿದ್ರೆ ಮಾತ್ರ ಇಂತಹ ಸಂಸ್ಥೆಗಳು ನಡೀತದೆ. ಸಮಾಜದಲ್ಲಿ ನಾವು ಎಲ್ಲರೂ ಸೇರಿದ್ದೇವೆ, ಇಲ್ಲಿ ಕೂತವ್ರು ಯಾರ್ಯಾರಿದ್ದೇವೋ ನಾವು ಎಲ್ಲರೂ ಸೇರಿದ್ದೇವೆ. ಎಲ್ಲರೂ ಏನಾದ್ರೂ ಒಂದು ಸಹಾಯವನ್ನು ಇದಕ್ಕೆ ಮಾಡ್ತಾ ಮುನ್ನಡೆಸ್ಕೊಂಡು ಹೋಗುವಂತಹ ಜವಾಬ್ದಾರಿ ನಮಗಿದೆ ಅಂತ ಹೇಳ್ತಾ, ಮುಖ್ಯವಾಗಿ ವೀರನಾರಾಯಣಾಚಾರ್ಯರು ಇವತ್ತು ಬಂದಿದ್ದಾರೆ. ಅವರ ಮನೆಯವರಿಗೆ ಬರ್ಲಿಕ್ಕೆ ಅನುಕೂಲ ಆಗ್ಲಿಲ್ಲ. ಅವರು ಉಪನ್ಯಾಸದಲ್ಲಿ ಹೇಳಿದ್ರು, ಅರುಂಧತಿ ವಸಿಷ್ಠರು ತಾವು ಮಾತಾಡ್ತಾ ಇದ್ರೆ ಅದು ಸಂಸ್ಕೃತದಲ್ಲಿ ಮಾತಾಡ್ತಾ ಇದ್ರು, ಶಾಸ್ತ್ರ ವಿಚಾರವನ್ನು ಮಾಡ್ತಾ ಇದ್ರು ಅಂತ. ಅವತ್ತಿನ ಕಾಲಕ್ಕೆ ಹೋಗೋದು ಬೇಡ, ಇವತ್ತೇ ನೋಡಿದ್ರೆ ಅವ್ರ ಮನೆಗೆ ಹೋದ್ರೆ ನಮಗ್ ಗೊತ್ತಾಗುತ್ತೆ. ಯಾವಾಗ್ಲೂ ಅವರು ಅವ್ರ ಮನೆಯವರು ಶಾಸ್ತ್ರ ವಿಚಾರಗಳನ್ನ ಸದಾ ಚಿಂತನೆ ಮಾಡ್ತಾ ಇರ್ತಾರೆ. ಅವರ ಮನೆಯವರು ಕೂಡ ಬಹಳ ದೊಡ್ಡ ಗೌರವ ಇದೆ ನಂಗೆ ಅವ್ರ ಮೇಲೆ. ತುಂಬಾ ಆಧ್ಯಾತ್ಮಿಕ ಸಾಧಕಿ ಅವರು, ಏನನ್ನೂ ತೋರಿಸ್ಕೊಳ್ಳಲ್ಲ. ಆದ್ರೆ ಇಂತಹ ಗುರುಕುಲವನ್ನು ನಡೆಸಬೇಕು ಅಂತ ಮೊದಲು ಯೋಚನೆ ಮಾಡಿ, ದೊಡ್ಡ ಸ್ವಾಮಿಗಳಿದ್ದಾಗ, ವಿಶ್ವೇಶತೀರ್ಥರಿದ್ದಾಗ ಅವ್ರ ಹತ್ರ ಪ್ರಸ್ತಾವ ಮಾಡಿ ಅವ್ರ ಹತ್ರ ಮಂತ್ರಾಕ್ಷರ ತಗೊಂಡವರು. ಅವರು ನಮ್ಮ ಈ ಸಂಘದಲ್ಲಿ ಇದ್ದುಕೊಂಡು ಬೆಂಬಲವಾಗಿ, ಮಾನಸಿಕ ಬೆಂಬಲವಾಗಿ, ನಿಮ್ಗೆ ಏನೇನು ಯೋಚನೆಗಳು ಬೇಕು, ಅದಕ್ಕೆ ಯಾರ್ಯಾರನ್ನ ಸಂಗ್ರಹಿಸಬೇಕು, ಇವೆಲ್ಲವನ್ನು ಕೂಡ ಅವರಿಬ್ಬರು, ವೀರನಾರಾಯಣಾಚಾರ್ಯರು ಅವರಿಬ್ಬರು ಸೇರಿಕೊಂಡು ನಮಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಶೈಕ್ಷಣಿಕ ವಿಭಾಗವನ್ನ ನಮ್ಗೆ ಯಾರ್ಯಾರನ್ನು ಬೇಕು ಅಂತ ನಾವು ಸತ್ಯನಾರಾಯಣಾಚಾರ್ಯ ಹತ್ರ ಕೇಳಿದ್ರೆ ಅವರನ್ನೆಲ್ಲ ಕೊಡೋ ಮೂಲಕ ನಿಮ್ಮ ಬೆಂಬಲಕ್ಕೆ ನಾವಿದ್ದೇವೆ, ಯಾಕೆ ಯೋಚನೆ ಮಾಡ್ತೀರಿ? ಈ ಸಂಸ್ಕೃತ ಶಿಕ್ಷಣದ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಲೌಕಿಕ ಶಿಕ್ಷಣದ ವ್ಯವಸ್ಥೆಯನ್ನು ನೀವು ಮಾಡಿಕೊಳ್ಳಿ ಅಂತ ನಮಗೆ ಬೆಂಬಲವಾಗಿ ನಿಂತು ಎಲ್ಲವನ್ನೂ ಕೂಡ ಒದಗಿಸಿಕೊಡ್ತಾ ಇರುವಂತವ್ರು ನಮ್ಮ ಸತ್ಯನಾರಾಯಣಾಚಾರ್ಯರು. ಅವರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಮುಂದೆ ಇದನ್ನು ನಡೆಸ್ಕೊಂಡು ಹೋಗ್ಬೇಕಾದಂತಹ ಟೀಮ್ ಅಂದ್ರೆ ಅಧ್ಯಾಪಕ ವರ್ಗ, ಅದರಲ್ಲಿ ಈ ಲೌಕಿಕ ಶಿಕ್ಷಣದ ಜವಾಬ್ದಾರಿಯನ್ನು ಅಜೈಲ್ ಶಾಲಾ ಅನ್ನೋರು ನಡೆಸ್ತಾ ಇದ್ದಾರೆ. ಪೋಷಕರು ಇದಾದ ನಂತರ ಉಳಿದವರೆಲ್ಲ ಹೋದ್ರು ಕೂಡ ಪೋಷಕರಿಗೆ ಒಂದು ಅರ್ಧ ಗಂಟೆಯ ಕಾರ್ಯಕ್ರಮ ಇದೆ. ಏನು ಯಾವ ರೀತಿಯಾದಂತಹ ಪ್ರಕ್ರಿಯೆಯನ್ನು ನಡೆಸ್ತೇವೆ ಅನ್ನುವಂಥದ್ದನ್ನು ಅವ್ರು ತಿಳಿಸ್ಕೊಡಲಿದ್ದಾರೆ. ತುಂಬಾ ವಿಶಾಲವಾದಂತಹ ಮುಂದಾಲೋಚನೆಯನ್ನು ಇಟ್ಟುಕೊಂಡು ಒಂದು ಮಗುವಿನ ಬೌದ್ಧಿಕ ಬೆಳವಣಿಗೆ ಯಾವ ರೀತಿಯಾಗಿ ಆಗಬೇಕೋ ಆ ರೀತಿಯಾಗಿ ಶಿಕ್ಷಣವನ್ನು ಕೊಡುವಂತಹ, ಹೊರದೇಶಗಳಲ್ಲಿ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂತಹ, ತುಂಬಾ ದುಬಾರಿಯಾಗಿರ್ತಕ್ಕಂತಹ ಶಿಕ್ಷಣ ಕ್ರಮವನ್ನ ನಮಗೆ ಅಜೈಲ್ ಶಾಲಾ ಅವರು ನಮಗೆ ಜೊತೆಗೆ ನಿಂತು ಅದನ್ನ ಕೊಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಟೀಮ್ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅವರಿಗೆ ಬೆಂಬಲವಾಗಿ ಜೊತೆಗೆ ನಿಂತು ಮಕ್ಕಳಿಗೆ ಮಿತ್ರವಿಂದ ಅವರು ಹಾಗೂ ದೀಪಿಕಾ ಅವರು ಈ ಸೈನ್ಸು, ಮ್ಯಾಥ್ಸು, ಇಂಗ್ಲಿಷು ಈ ಪಾಠಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಅವರಿಗೂ ಕೂಡ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸಂಸ್ಕೃತ ಅಧ್ಯಾಪಕರಾಗಿ ಅಕ್ಷಯಾಚಾರ್ಯರು, ತತ್ವಜ್ಞಾಚಾರ್ಯರು, ಶ್ರೀಶಾಚಾರ್ಯರು ಇವರೆಲ್ಲರೂ ಕೂಡ ಒಂದು ದೊಡ್ಡ ಟೀಮ್ ಇದೆ ನಮ್ಮ ಜೊತೆಗೆ. ಅವರೆಲ್ಲರೂ ಮುಂದೆ ನಿಂತು ನಡೆಸುವವರಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಇಲ್ಲಿ ನಡೆದಂತಹ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಮುಖ್ಯವಾಗಿ ನಮ್ಮ ಶಾಲಾ ಮಕ್ಕಳು, ಪುಟ್ಟ ಮಕ್ಕಳು ಇಷ್ಟೊತ್ತು ಕೂಡ ಗಂಭೀರವಾಗಿ ಕೂತ್ಕೊಂಡಿದ್ದಾರೆ. ಇನ್ನು ಹೆಚ್ಚಿಗೆ ಕೂತ್ಕೊಳ್ಳಲ್ಲ ಅವರು, ಆದ್ರೂ ಇಷ್ಟೊತ್ತು ಗಂಭೀರವಾಗಿ ಕೂತ್ಕೊಳ್ಳೋ ಮೂಲಕವಾಗಿ ಪ್ರಜ್ಞಾ ಗುರುಕುಲಕ್ಕೆ ಒಳ್ಳೆ ಪ್ರಜ್ಞಾವಂತರಾಗಿ ನಡೆದುಕೊಳ್ತೇವೆ ಅಂತ ಮಾತು ಕೊಟ್ಟಿದ್ದಾರೆ ಸುಮ್ಮನೆ ಕೂತ್ಕೊಳ್ಳೋ ಮೂಲಕ. ಅವರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ